ಮಲ್ಲಿಕಾರ್ಜುನ ಸ್ವಾಮಿಯವರು ಇದನ್ನು ಪರಿಹರಿಸೋದಕ್ಕೆ ಭಾಳ ಶ್ರಮವನ್ನು ಹಾಕಿದರು. ಯಾಕಂದರೆ ನನ್ನ ಜೊತೆಗೆ ಅದನ್ನು ಸಾಕಷ್ಟು ಸಾರಿ ಅವರು ಸಿಕ್ಕಾಗೆಲ್ಲ ನಾವು ಇವ್ರನ್ನ ಕುರಿತಾಗಿ ಮಾತಾಡುವಾಗೆಲ್ಲ ಅದು ಮತ್ತೆ ಮತ್ತೆ ನಮ್ಮ ನೆನಪು ಬರ್ತಾ ಇತ್ತು, ಅದನ್ನು ಮಾತಾಡ್ತಾ ಇದ್ವಿ. ಆ ಕಾರಣಕ್ಕಾಗಿ ನಾನು ಇದನ್ನು ಇಲ್ಲಿ ನೆನೆಸ್ಕೋತಾ ಇದ್ದೀನಿ. ಅನಂತರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರ ಈ ಸಾಂಸ್ಕೃತಿಕ ವ್ಯಕ್ತಿತ್ವದ ಜೊತೆಗೆ ಇನ್ನೊಂದು ವಿಶೇಷವಾದ ಏನಿತ್ತು ಅಂದರೆ, ಅವರಲ್ಲಿ ಯಾವಾಗಲೂ ನಾನು ಕಂಡಿದ್ದು ಮಲ್ಲಿಕಾರ್ಜುನ ಸ್ವಾಮಿಯವರ ಜೊತೆಗಿನ ಒಡನಾಟ, ಸಾಂಗತ್ಯ, ಸ್ನೇಹ ಮತ್ತು ಸಾಂಸ್ಕೃತಿಕ ನಂಟಸ್ತನ ಇವೆಲ್ಲದರ ಜೊತೆಗೆ ಗುರುತಿಸಿಕೊಂಡ ಅನೇಕ ಜನ ನಮ್ಮ ಹಿರಿಯರು, ಸ್ನೇಹಿತರು ಎಲ್ಲ ಸಭೆಯಲ್ಲಿದ್ದೀರಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಗುರುಗಳಾದ ಗುರುಗುರು ರಾಮಚಂದ್ರಪ್ಪ ಅವರು ತುಂಬ ಸಾಂಸ್ಕೃತಿಕವಾಗಿ ಈ ಕಾರ್ಯಕ್ರಮದ ಮಹತ್ವದ ಕುರಿತಾದ ಮಾತುಗಳನ್ನು ಆಡಿದ್ದಾರೆ. ಅದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ನಾವೀಗ ಅಭಿನಂದಿಸ್ತಾ ಇರೋದರ ಹಿಂದೆ ಇರುವಂಥ ನಮ್ಮ ಪ್ರೀತಿಯನ್ನು ಕೂಡ, ಅದು ಸಾಂಸ್ಕೃತಿಕ ಭಾಗಿನದ ಜೊತೆಗೆ ಅದು ನಮ್ಮೆಲ್ಲರ ಪ್ರೀತಿಯನ್ನು ಕೂಡ ಅದು ಸಕಾರಣವಾಗಿಯೂ ಅರ್ಥಪೂರ್ಣವಾಗಿಯೂ ಅಭಿವ್ಯಕ್ತಿಸಿದೆ ಅನ್ನೋದು ನನ್ನ ತಿಳುವಳಿಕೆ. ಇನ್ನು ಈ ವೇದಿಕೆಯಲ್ಲಿ ನಮ್ಮ ಹಿರಿಯ ಕವಿಗಳಾಗಿರುವಂಥ ಎಚ್.ಎಲ್. ಪುಷ್ಪ ಅವರಿದ್ದಾರೆ ಮತ್ತು 3 ಜನ ಸ್ವಾಮಿಗಳಲ್ಲಿ ಸಂಸ್ಕೃತಿ ಇಲಾಖೆಯ ಚುಕ್ಕಾಣಿ ಹಿಡಿದಿರುವಂಥ ನಮ್ಮ ಮಂಜುನಾಥ ಸ್ವಾಮಿ ಇದ್ದಾರೆ. ಆಕಸ್ಮಿಕ ಎಂಬಂತೆ ವೇದಿಕೆಯಲ್ಲಿರುವ ಎಲ್ಲರೂ ಬೇರೆ ಬೇರೆ ಅಧಿಕಾರಿಗಳು ಎಲ್ಲ ಆಗಿದ್ದರೂ ಕೂಡ ನಾವು 5 ಜನ ಕೂಡ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳೇ ಆಗಿದ್ದೇವೆ ಅಂತನ್ನೋದು ಭಾಳ ವಿಶೇಷವಾಗಿ ಗಮನಿಸಬೇಕಾದಂಥ ಸಂಗತಿ. ಮೇಷ್ಟ್ರು ಹೇಳಿದ ಸಾಂಸ್ಕೃತಿಕ ವ್ಯಕ್ತಿತ್ವಕ್ಕೂ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಾಗಿರೋದಕ್ಕೂ ಏನೋ ಒಂದು ನಂಟಿರಬೇಕು ಅಂತ ನನಗೆ ಇದು ಅನಿಸುತ್ತೆ. ಮೇಷ್ಟ್ರು ನುಡಿ ತಪ್ಪಿ ಅವರು ಮಂಜುನಾಥ ಸ್ವಾಮಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದರೆ, ಸೊ ಅವರು ಈಗ ಸಂಸ್ಕೃತಿ ಇಲಾಖೆಯ ಚುಕ್ಕಾಣಿ ಹಿಡಿದು ಮತ್ತು ಅದನ್ನು ನಡೆಸ್ತಿರೋದ್ರಿಂದಾಗಿ ಮಲ್ಲಿಕಾರ್ಜುನ ಮಂಜುನಾಥರಿಗೆ ಅನ್ವರ್ಥವಾಗಿ ಅವ್ರು ಹೇಳಿದ ಮಾತು ಅದು ಸೂಕ್ತವಾಗಿತ್ತು ಅಂತ ನನಗೆ ಅನಿಸ್ತದೆ. ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ನಾನು ಒಂದೇ ವಾರಿಗೆಯಲ್ಲಿ ನಾವು ಕನ್ನಡ MA ಮುಗಿಸಿದವರು. ಅವರು ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ. ಅವರು ಬರಗೂರು ಮೇಷ್ಟ್ರ ಶಿಷ್ಯರಾಗಿರಲಿಲ್ಲ. ಆಮೇಲೆ ಅಧಿಕಾರಿ ಆದಮೇಲೆ ಅವ್ರ ಹತ್ರ ಅನೇಕ ಶಿಷ್ಯವೃತ್ತಿಯ ಪಾಠಗಳನ್ನು ಕಲಿತರು. ನಾವು ವಿದ್ಯಾರ್ಥಿಗಳಾಗಿದ್ದಾಗೆ ಅವ್ರ ಪಾಠವನ್ನು ಅಲ್ಲಿ ಕಲಿಯುವಂಥ ಅವಕಾಶ ನಮಗಿತ್ತು. ಸೊ ಹಾಗಾಗಿ ಈ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಾವು ಈಗ ಕಲಿತರು. 92ರಲ್ಲಿ ಅವರು ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸಿದಾಗ ನಾನು ಕ್ರೈಸ್ಟ್ ಕಾಲೇಜಿನಲ್ಲಿ ಶ್ರೀನಿವಾಸರಾಜು ಅವರ ಒತ್ತಾಯದ ಮೇಲೆ ನಾನು ಕ್ರೈಸ್ಟ್ ಕಾಲೇಜಲ್ಲಿ ಕನ್ನಡ ಮೇಷ್ಟ್ರು, ಅದೇ ಕಾಲದಲ್ಲಿ ಕನ್ನಡ ಮೇಷ್ಟ್ರು ಆಗಿದ್ದೆ. ಆನಂತರ ನಾನು 96ಕ್ಕೆ ಗೌರ್ಮೆಂಟ್ ಕಾಲೇಜಿಗೆ ಬರೋ ಕಾಲಕ್ಕೆ ಒಂದು ವರ್ಷದ ಅವಧಿ ಒಳಗೆ ಮಲ್ಲಿಕಾರ್ಜುನ ಸ್ವಾಮಿಯವರು, ಆಗ ಡಿಗ್ರಿ ಕಾಲೇಜ್ ಮೇಷ್ಟ್ರುಗಳು ಕ್ಲಾಸ್ 2B ಗ್ರೇಡಿನ ಅಧಿಕಾರಿಗಳಾಗಿದ್ದರು. ಸಂಸ್ಕೃತಿ ಇಲಾಖೆಯ ಲೋಕ ಸೇವಾ ಆಯೋಗದಲ್ಲಿ ಉಪ ನಿರ್ದೇಶಕರ ಹುದ್ದೆ ಕ್ಲಾಸ್ 1 ಪೋಸ್ಟ್ ಸಿಕ್ತು ಅಂಥೇಳಿ, ಅದು ಕೇವಲ 100 ರೂಪಾಯಿ ವ್ಯತ್ಯಾಸ, ಅಂದರೆ 2200 ರೂಪಾಯಿಗಳ ಯಾವುದು ಬೇಸಿಕ್ಕು, 2300 ರೂಪಾಯಿಗಳ ಬೇಸಿಕ್ಕು. 100 ರೂಪಾಯಿ ಮೇಲೆ ನಾವು ವ್ಯಾಮೋಹದಿಂದ ಮುಂದೆ ಲಕ್ಷಾಂತರ ರೂಪಾಯಿಯನ್ನು ಕಳೆದುಕೊಂಡಂಥ ಅಂತ ಅಂದರೆ ಈ ಧನಭಾಗ್ಯವನ್ನು ಕಳೆದುಕೊಂಡಂಥ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರು, ನನಗೂ ಮಲ್ಲಿಕಾರ್ಜುನ ಸ್ವಾಮಿಗೂ ಈ ನಂಟಿನ ಕಾರಣಕ್ಕಾಗಿ ಸಾಹಿತ್ಯದ ವಿದ್ಯಾರ್ಥಿಗಳಾಗಿದ್ದಿದ್ದು, ಒಂದೇ ತಲೆಮಾರಿನವರಾಗಿದ್ದಿದ್ದು. ಬಹುಶಃ ಅವರು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಇದ್ದಿದ್ದರೆ ನಾವು ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ಕಾಲೇಜಿನಲ್ಲಿ ಜೊತೆಯಲ್ಲೇ ಸಹೋದ್ಯೋಗಿಗಳಾಗಿ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿನೂ ಬರ್ತಿತ್ತು. ಅಥವಾ ಮಲ್ಲಿಕಾರ್ಜುನ ಸ್ವಾಮಿಯವರು ನನ್ನ ಹಾಗೆ ಯಾವುದಾದ್ರೂ ವಿಶ್ವವಿದ್ಯಾಲಯದಲ್ಲಿ ಈಗ ಕುಲಪತಿಗಳು ಕೂಡ ಆಗಿರ್ಬೋದಾಗಿತ್ತು. ಇವೆಲ್ಲವನ್ನು ಕೂಡ ಅವರು ಸಂಸ್ಕೃತಿ ಇಲಾಖೆಗೆ ಬಂದು ಅವರು ರೈಲು ತಪ್ಪಿಸ್ಕೊಂಡ್ರು. ಅಂದರೆ ಅವ್ರು ಯಾವಾಗಲೂ ನಾನು ನೋಡಿದಾಗೆಲ್ಲ ಅವ್ರು ಹೇಳಿದ್ರು, ನೀವು ಬರಬೇಡಿ ಅಂತ. ಯಾಕೆಂದರೆ ನಾನು ನೋಡಿದಾಗ ಅವರಿಗೆ ಮತ್ತೆ ತಾವು ಬಿಟ್ಟು ಬಂದ ಅದನ್ನು
ಪುರದ ಪುಣ್ಯಂ ಅಂತ ಏನು ಬಿಟ್ಟು ಬಂದೆ ಅದನ್ನು ನೆನೆಸ್ಕೊಂಡು ಆಮೇಲೆ ಒಂದು ಸಾರಿ 2000ನೇ ಇಸ್ವಿನಲ್ಲಿ 98ರಲ್ಲಿ ನಮ್ಮ ಹೊಸ UGC ಪೇ ಸ್ಕೇಲ್ಸ್ ಬಂದು ನಮ್ಮದೆಲ್ಲ ಅದು ರಿವೈಸ್ ಆದಾಗ ಮಲ್ಲಿಕಾರ್ಜುನ ಸ್ವಾಮಿಯವರು ನಾನೇ ಬಂದು ಇಲ್ಲಿ ಸಂಸ್ಕೃತಿ ಇಲಾಖೆಯಲ್ಲಿ ಅವರಿಗೆ ಬೈದು ಬನ್ನಿರಿ ಒಂದು ಅರ್ಜಿ ಕೊಡಿ, ಬನ್ನಿ ವಾಪಸ್ ಬನ್ನಿ, ಇಲ್ಲಿ ಏನು ಮಾಡ್ತೀರಾ ಸಂಸ್ಕೃತಿ ಇಲಾಖೆಯಲ್ಲಿ ಅಂತ ಹೇಳಿ ವಾಪಸ್ ಕರ್ಕೊಂಡೋಗಿ ಒಂದು ಅರ್ಜಿ ಕೊಡಿಸಿದ್ದೆ. ಆದರೆ ಇವರು ರಿಸಿಗ್ನೇಷನ್ ಅಕ್ಸೆಪ್ಟ್ ಆಗಿಬಿಟ್ಟಿದ್ದರಿಂದಾಗಿ ಮತ್ತು ಇವ್ರನ್ನ ನಮ್ಮ ಇಲಾಖೆಗೆ ಅವರು ತಗೊಳಕ್ಕಾಗಲ್ಲ ಅಂತ ಹೇಳಿದರು. ಅದರಿಂದ ಕನ್ನಡ ಸಂಸ್ಕೃತಿ ಇಲಾಖೆಗೆ ಲಾಭವಾಯಿತು ಅಂತ ಹೇಳೋದು ನನ್ನ ಮಾತಿನ ಅರ್ಥ. ಅವ್ರೇನಾದ್ರೂ ಆಗಿ ವಾಪಸ್ ಬಂದುಬಿಟ್ಟಿದ್ರೆ ಅಥವಾ ಅವತ್ತು ಬಾರದೆ UGC ಸಂಬಳ ಅಂತಲೇ ಅಲ್ಲಿ ಇದ್ದಿದ್ರೆ ನೆಕ್ಸ್ಟ್ ಏನನ್ನು ಇಷ್ಟೊತ್ತು ಹೇಳಿದ್ರು, ಒಬ್ಬ ಸಾಂಸ್ಕೃತಿಕ ಅಧಿಕಾರಿ ಅಂದರೆ ಅಧಿಕಾರಿ ಬೇರೆ, ಸಾಂಸ್ಕೃತಿಕವಾಗಿ ಅಧಿಕಾರಿಯಾಗಿರೋದು ಬೇರೆ, ಈ ಎರಡೂ ಸಂದರ್ಭಗಳು ಮಿಸ್ ಆಗ್ತಿದ್ವು. ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಬಹಳ ನಾವು ಮಾದರಿಯಾಗಿ ಇವತ್ತು ಮಾತನಾಡ್ತಿರಬಹುದಾದಂಥ ಒಬ್ಬ ಅತ್ಯುತ್ತಮವಾದಂಥ ಮಾನವಂತನಾದ ಅಧಿಕಾರಿ ಒಬ್ಬನನ್ನು ನಾವು ಕಳ್ಕೊತಿದ್ವಿ. ಆ ಕಾರಣಕ್ಕಾಗಿ ಅನೇಕ ಜನ ಅಧ್ಯಾಪಕರಲ್ಲಿ, ಯಾಕೆ ನಮ್ಮದು ಅಧ್ಯಾಪಕರ ಸಂಖ್ಯೆ ನಿಮಗೆ ಗೊತ್ತಿದೆ, ಸಂಸ್ಕೃತಿ ಇಲಾಖೆ ಹಾಕಿದರೆ ನೀವು ಮಲ್ಲಿಕಾರ್ಜುನ ಸ್ವಾಮಿಯವರು ನಮ್ಮ ಮಂಜುನಾಥ ಸ್ವಾಮಿಯವರು ಹೇಳ್ತಿದ್ರು ಇವತ್ತು ಎಷ್ಟು ಜನ ಅಧಿಕಾರಿಗಳಿದ್ದಾರೆ ಮತ್ತು ಎಷ್ಟು ಕೊರತೆ ಇದೆ ಅಂತೆಲ್ಲ ಹೇಳ್ತಾಯಿದ್ರು. ಹಾಗೆ ನೋಡಿದ್ರೆ ಈಗ ಮೇಷ್ಟ್ರುಗಳ ಸಂಖ್ಯೆನೂ ಕಡಿಮೆ ಇದ್ದರೂ ಆದರೂ ಈಗಲೂ ಒಂದು 6000 ಜನ ನಾವು ಸರ್ಕಾರಿ ಕಾಲೇಜುಗಳಲ್ಲಿ ಅಧ್ಯಾಪಕರಿದ್ದೀವಿ. ಸೊ ಹಾಗಾಗಿ ಪ್ರಮಾಣಾತ್ಮಕವಾಗಿ ಸಾಕಷ್ಟು ಜನ ಒಳ್ಳೆಯ ಅಧ್ಯಾಪಕರು ಆ ಕಾಲೇಜುಗಳೆಲ್ಲ ಇದ್ದಾರೆ. ಆದರೆ ಸಂಸ್ಕೃತಿ ಇಲಾಖೆ ಒಳಗೆ ಇರೋದೇ ಕಡಿಮೆ ಅಧಿಕಾರಿಗಳು. ಅಂಥದ್ರಲ್ಲಿ ಈ ಥರದ ಮಲ್ಲಿಕಾರ್ಜುನ ಸ್ವಾಮಿ ಥರದ ಸಾಂಸ್ಕೃತಿಕವಾದ ಒಳನೋಟ ಮತ್ತು ತಿಳುವಳಿಕೆ ಇಲ್ಲದಿರುವಂಥ ಜನ ಇಲ್ಲದೆ ಹೋದರೆ ಆಗ ನಿಜಕ್ಕೂ ಸಂಸ್ಕೃತಿ ಇಲಾಖೆಯ ಹೆಸರೇನಿದೆ ಅದಕ್ಕೂ ಮತ್ತು ಒಂದು ಚ್ಯುತಿ ಉಂಟಾಗುತ್ತೆ ಅಂತ ಅನ್ನೋದು ನನ್ನ ನಂಬಿಕೆ. ಇವತ್ತು ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಹುಟ್ಟಿದ ದಿನ. ಇವರು ಎಷ್ಟು ಭಾಗ್ಯವಂತರು ಅಂತಂದರೆ, ನಾನು ಅಂದ್ಕೊಂಡೆ ಯಾರು ಮೊದಲನೇ ತಲೆಮಾರಿನಲ್ಲಿ ವಿದ್ಯಾವಂತರಾದರು ಅವರೆಲ್ಲರೂ ನಿಜವಾಗಿ ದ್ವಿಜರು ನಮ್ಮ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಂತೂ ನಿಜ, ನಮ್ಮ ವಿಚಾರದಲ್ಲಿ ನಿಜ. ನನ್ನ ಮಲ್ಲಿಕಾರ್ಜುನ ಸ್ವಾಮಿನೂ ಕೂಡ ಅದೇ ಥರದ ಇವರು ಅಂದರೆ ಬಯೋಲಾಜಿಕಲಾಗಿ ಯಾವ ತಿಂಗಳಾದರೂ ಹುಟ್ಟಿರಲಿ, ಸಾಮಾನ್ಯವಾಗಿ ಸರ್ಕಾರಿ ದಾಖಲೆಗಳಲ್ಲಿ ಇವರು ಜೂನ್ನಲ್ಲೇ ಹುಟ್ಟಿರ್ತಾರೆ ಅಂತ ನನ್ನ ತಿಳುವಳಿಕೆ ಇತ್ತು. ಯಾಕೆಂದರೆ ನಮ್ಮ ತಾಯಿ ಹೇಳ್ತಿದ್ರು ನಾನು ದೀಪಾವಳಿ ತೀರದ ಮೇಲೆ ಹುಟ್ಟಿದೆ ಅಂತ. ಬಟ್ ಅದು ಜೂನ್ನಲ್ಲಿದೆ. ನೀವು ಯಾವ ವರ್ಷದ ಕ್ಯಾಲೆಂಡರ್ ತೊಗೊಂಡೋಗಿ ಸಾವಿರಾರು ವರ್ಷ ಹಿಂದಕ್ಕೆ ಹೋದರೂ ಕೂಡ ದೀಪಾವಳಿ ಯಾವತ್ತೂ ಜೂನಲ್ಲಿ ಬರೋದೇ ಇಲ್ಲ. ಸೊ ಹಾಗಾಗಿ ನಿಜವಾದ ಅರ್ಥದಲ್ಲಿ ದ್ವಿಜರು ಅಂತ ನಿಜಕ್ಕೆ 2 ಸಾರಿ ಹುಟ್ಟಿದವ್ರು ಯಾರನ್ನಿದ್ರೆ ಈ ಥರ ತಾಯಿ ಗರ್ಭದಿಂದ 1 ಸಾರಿ ಮತ್ತು ಸರ್ಕಾರಿ ದಾಖಲೆಯಲ್ಲಿ 1 ಸಾರಿ ಹುಟ್ಟಿದ ನಮ್ಮಂಥವರೇ ದ್ವಿಜರು. ಆದರೆ ಮಲ್ಲಿಕಾರ್ಜುನ ಸ್ವಾಮಿಗೆ ಆ ಭಾಗ್ಯವೂ ಇಲ್ಲ. ಯಾಕೆಂದರೆ ಅವರಪ್ಪ ವಿದ್ಯಾವಂತರಾಗಿದ್ದಂತೆ ಅವ್ರು ಕರೆಕ್ಟ್ ಡೇಟ್ ಬರೆದಿಟ್ಟಿದ್ದಾರೆ. ನಾನು ಕೇಳಿದೆ, ನನಗೆ ಒಂದು ಸ್ವಲ್ಪ ಆಶ್ಚರ್ಯವೂ ಮತ್ತು ನಿರಾಶೆಯೂ ಆಯಿತು. ಇವರೂ ಕೂಡ ಒಬ್ಬರು ದ್ವಿಜರು ಅಂತ ಕರಿಬೇಕು ಅಂತ ನನ್ನ ಪ್ರಿಪೇರ್ ಆಗಿ ಬಂದು ಮಲ್ಲಿಕಾರ್ಜುನ ಸ್ವಾಮಿ ಕೇಳಿದೆ, ಇದು ಡೇಟು ನಮ್ಮ ಥರನೇ ತಾನೇ? ಇಲ್ಲ ನಿಮ್ಮ ಥರ ಅಲ್ಲ, ನಮ್ಮಪ್ಪ ವಿದ್ಯಾವಂತರಾಗಿದ್ದರು, ನಮ್ಮಪ್ಪ ಕರೆಕ್ಟ್ ಡೇಟ್ ಬರೆದಿಟ್ಟಿದ್ದಾರೆ ಅಂತ ಹೇಳಿದರು. ಸೊ ಹಾಗಾಗಿ ಮಲ್ಲಿಕಾರ್ಜುನ ಸ್ವಾಮಿಯವರು ಇವತ್ತು ಅವರಿಗೆ ಹುಟ್ಟಿದ ದಿನ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹಾರ್ದಿಕವಾದ ಮತ್ತು ಶುಭಾಶಯಗಳನ್ನು ಕೋರ್ತೇನೆ. ಮಲ್ಲಿಕಾರ್ಜುನ ಸ್ವಾಮಿಯವರ ಸಂಕೋಚದ ಬಗ್ಗೆ ಮೇಷ್ಟ್ರು ಮಾತನಾಡಿದರು. ಆ ಸಂಕೋಚಕ್ಕೂ ನಾನು ಆಗಲೇ ಮೇಷ್ಟ್ರಿಗೊಂದು ಮಾತು ಬಂದ ತಕ್ಷಣ ಹೇಳಿದೆ. ಏಕೆಂದರೆ ಅವರು ಕೊನೆಯ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಾಯಿದ್ರು. ಈ ಸಂಸ್ಕೃತಿ ಇಲಾಖೆಯಲ್ಲಿ ಮತ್ತು ಅದು ಯಾವುದೇ ಇದರಲ್ಲಿ ನಮ್ಮ ಪ್ರೋಟೋಕಾಲ್ ಪ್ರಕಾರ ಅಧಿಕಾರಿಗಳೆಲ್ಲರೂ ಕೂಡ ಸಾಮಾನ್ಯವಾಗಿ ಕೊನೆಯ ಚೇರ್ಗಳಲ್ಲಿ ಕೂತ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿರ್ತಾರೆ, ಅಥವಾ ಕೆಲಸ ಕೂತ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡೋದಿಲ್ಲ. ಹಾಗಾಗಿ ನಿಜವಾದ ಅರ್ಥದಲ್ಲಿ ಸಬಾಲ್ಟ್ರನ್ಸ್ ಯಾರು ಇದ್ದರೆ ಇವರೇ ಈ ಥರದ ಕೊನೆಯ ಸೀಟಲ್ಲಿ ಕೂತ್ಕೊಳ್ಳೋಕೆ ಪ್ರಯತ್ನಿಸುವವರೇ. ಅದ್ರ ಬಗ್ಗೆ ಒಂದು ಅಧ್ಯಯನ ನಡೀಬೇಕು. ಈ ಸಬಾಲ್ಟ್ರನ್ ಸಂಸ್ಕೃತಿ ಅದ್ರ ಬಗ್ಗೆ ನಾವು ಸಾಕಷ್ಟು ಚರ್ಚೆಗಳು ಮಾಡ್ತೀವಿ. ಸೊ ಹಾಗಾಗಿ ಮಲ್ಲಿಕಾರ್ಜುನ ಸ್ವಾಮಿ ಇದೇ ಮನೆ ಅಂಗಳದಲ್ಲಿ ಇರಬಹುದು ಅಥವಾ 97ರಿಂದ ಪ್ರಾರಂಭವಾದ ಅವರ ಸಂಸ್ಕೃತಿ ಇಲಾಖೆಯ ಸೇವೆ ಈ 2026ರವರೆಗೆ 29 ವರ್ಷಗಳ ಈ ಸುದೀರ್ಘ ಅವಧಿಯೊಳಗೆ ಅದು ಎಷ್ಟು ಸಾವಿರ ಕಾರ್ಯಕ್ರಮಗಳನ್ನು, ಜಯಂತಿಗಳನ್ನು ಮತ್ತು ಎಷ್ಟು ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಹಬ್ಬಗಳನ್ನು ಇವುಗಳನ್ನೆಲ್ಲ ಆಚರಿಸಿ ಮಲ್ಲಿಕಾರ್ಜುನ ಸ್ವಾಮಿ ಆಯೋಜಕರಾಗಿ ನೇಪಥ್ಯದಲ್ಲಿದ್ದೋ ಅಥವಾ ಇದನ್ನು ಕಾರ್ಯಕ್ರಮ ನಿರೂಪಿಸ್ತಲೋ ಕೊನೆಯ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಮಧ್ಯದಲ್ಲಿ ಮುಂದೆ ಕೂತ್ಕೊಳ್ಳಿ ಅಂತಂದರೆ ಅವರಿಗೆ ಅದು ಕೂತ್ಕೊಳ್ಳೋಕ್ಕೆ ಉತ್ಸವದ ಭಾಗವಾಗೋದಕ್ಕೆ ಅವರಿಗೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಸೊ ಹೀಗೆ ಉತ್ಸವದ ಭಾಗವಾಗೋಕ್ಕೆ ಸಾಧ್ಯವಾಗದೇ ಇರೋ ಅವರ ಈ ಸಂಕೋಚ ಮತ್ತು ಆ ಹಿಂಜರಿಕೆ ಇದೆಯಲ್ಲ, ಅದು ಅವರನ್ನು ತುಂಬ ಮಾನವೀಯವಾಗಿಯೂ ಮತ್ತು ನಿರ್ಗರ್ವಿಯಾಗಿಯೂ ಮತ್ತು ಸ್ನೇಹಪರನಾಗಿಯೂ ಕೂಡ ಉಳಿಸಿದೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಒಮ್ಮೆ ಮಲ್ಲಿಕಾರ್ಜುನ ಸ್ವಾಮಿ ಸ್ವಲ್ಪ
ಮಲ್ಲಿಕಾರ್ಜುನ ಸ್ವಾಮಿ ಮೇಲ್ನೋಟಕ್ಕೆ ಕಾಣುವಷ್ಟು ಎಕ್ಸ್ಟ್ರಾವರ್ಟ್ ಅಲ್ಲ. ತುಂಬ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಅವರು ತುಂಬ ಇಂಟ್ರೋವರ್ಟ್, ತುಂಬ ಹೆಚ್ಚು ಜನ ಸ್ನೇಹಿತರನ್ನು ಅವರು ಮಾಡಿಕೊಂಡಿದ್ದನ್ನು ನಾನು ಕಂಡಿಲ್ಲ. ಆದರೆ ಹಚ್ಚಿಕೊಂಡ ಸ್ನೇಹಿತರನ್ನು ತುಂಬ ಗಾಢವಾಗಿ ಯಾವುದನ್ನು ನಂಬುವಂಥ ಮತ್ತು ಆ ಪ್ರೇಮ ಸ್ನೇಹವನ್ನು ವಿಶ್ವಾಸವನ್ನು ಯಾವಾಗಲೂ ನಂಬುವಂಥ ಒಬ್ಬ ಅತ್ಯುತ್ತಮವಾದಂಥ ಸ್ನೇಹಿತನನ್ನಾಗಿ ನಾನು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಕಂಡಿದ್ದೇನೆ. ಈ 29 ವರ್ಷಗಳಲ್ಲಿ ನಾನು 2002ಕ್ಕೆ ಬೆಂಗಳೂರಿಗೆ ಬಂದ ದಿನದಿಂದ ಈವರೆಗೆ ಆಲ್ಮೋಸ್ಟ್ ಒಂದು 20 ವರ್ಷಗಳ ಕಾಲ ಸಂಸ್ಕೃತಿ ಇಲಾಖೆಯಲ್ಲಿ ಅವರ ಜೊತೆಗೆ ನಾವು ಅನೇಕ ಯೋಜನೆಗಳಲ್ಲಿ ಕೆಲಸ ಮಾಡಿದ್ದೇವೆ, ಅನೇಕ ರೀತಿಯಾದ ಕಾರ್ಯಕ್ರಮಗಳು ರೂಪಿಸಿದ್ದೇವೆ. ಮತ್ತು ಇನ್ನೊಂದು ವಿಶೇಷತೆ ಏನಂತಂದರೆ ಮಲ್ಲಿಕಾರ್ಜುನ ಸ್ವಾಮಿಯವರು ರಂಗಾಯಣ ಪ್ರಾರಂಭ ಆದಮೇಲೆ ಇವರು ಬಂದಾದಿಂದ 97ರಿಂದಲೂ ಇವತ್ತಿನವರೆಗೆ ಆ ರಂಗ ಸಮಾಜದ ಪರ್ಮನೆಂಟ್ ಆದಂಥ ಸದಸ್ಯ ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ ಸ್ವಾಮಿನಾಗಿದ್ದರು. ಹಾಗಾಗಿ ಮಲ್ಲಿಕಾರ್ಜುನ ಸ್ವಾಮಿ ನಾನು ರಂಗ ಸಮಾಜದ ಸದಸ್ಯನಾಗಿದ್ದ ಆ 4 ವರ್ಷಗಳಲ್ಲಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯನ್ನು ತುಂಬ ಹತ್ತಿರದಿಂದ ಕಾಣುವ ಪ್ರಯತ್ನವನ್ನು ನಾನು ಮಾಡಿದೆ. ನನಗೆ ಮೇಷ್ಟ್ ಹೇಳಿದ್ದಕ್ಕೆ ಅವೆಲ್ಲವನ್ನು ಒಪ್ಪಿ ಇನ್ನೊಂದನ್ನು ಸೇರಿಸಬೇಕು ಅಂತ ನನಗೆ ಅನಿಸುತ್ತೆ. ಏನು ಅಂತಂದರೆ ಇದನ್ನು ನೀವು ಬಾಗಿನ ಏನು ಕೊಡ್ತಿದ್ದೀರಿ, ಸಾಂಸ್ಕೃತಿಕ ಬಾಗಿನ, ಇದಲ್ಲದೆ ಮಲ್ಲಿಕಾರ್ಜುನ ಸ್ವಾಮಿ ಒಳಗೆ ಒಬ್ಬ ಸಾಂಸ್ಕೃತಿಕ ಸಂಧಾನಕಾರನಿದ್ದಾನೆ ಅಂತ ನನಗೆ ಅನಿಸುತ್ತೆ. ಈ ಸಾಂಸ್ಕೃತಿಕ ಸಂಧಾನಕಾರತೆ ಏನು ಅಂತಂದರೆ, ಈ ಸಂಧಾನಕಾರರ ಬಗ್ಗೆ ಭಾಳ ಚರಿತ್ರೆಯಲ್ಲೂ ಭಾಳ ಅಪಾಯಕಾರಿಯಾದಂಥ ಅರ್ಥಗಳಿದೆ. ಈಗಿನ ಕಾಲದಲ್ಲಿ ಒಂದು ಬಿಡಿ, ಸಂಧಾನ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಈ ಸಂಧಾನ ನಡೀತಾನೆ ಇದೆ, ಆದರೆ ಸಂಧಾನ ಅಂತ ಒಂದು ಪೇಪರಲ್ಲಿ ಮಾರನೇ ಬಂದರೆ ಮತ್ತೆ ಇಲ್ಲ ಯುದ್ಧ ಘೋಷಣೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯ ಸಂಧಾನದೊಳಗೆ ಆಗಿರಲಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿಯ ಜೊತೆ ಒಡನಾಡ್ತಿದ್ದಂಥ ಈ ಅಧಿಕಾರಿ ವರ್ಗಗಳಲ್ಲೇ ಅವರು ಎರಡೂ ವರ್ಗಗಳವರು ಇವರನ್ನು ಪ್ರೀತಿಸ್ತಾ ಇದ್ರು, ನಂಬ್ತಾ ಇದ್ರು. ಅದೇ ನನಗೆ ಅರ್ಥವಾಗ್ತಾ ಇಲ್ಲ. ಅಂದರೆ ಇಬ್ಬರು ಹಿರಿಯ ಅಧಿಕಾರಿಗಳಲ್ಲಿ ಅವರ ನಡುವೆ ವೈರತ್ವ ಭಿನ್ನಮತ ಇದ್ದಾಗಲೂ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಇಬ್ಬರು ಕೂಡ ನಂಬ್ತಾ ಇದ್ದರು. ಸಾಹಿತಿಗಳಲ್ಲೂ ಹಾಗೆ, ಇವ್ರ ಜೊತೆ ಒಡನಾಡ್ತಿದ್ದ ಸಾಹಿತಿಗಳಲ್ಲೂ ಕೂಡ ಅನೇಕ ರೀತಿಯಾದಂಥ ಒಬ್ಬರ ಹೆಸರನ್ನು ಕಂಡ್ರೆ ಇನ್ನೊಬ್ಬರಿಗೆ ಅಸಹನೆ ಇರುವಂಥ ಸಾಹಿತಿಗಳು ಕೂಡ ಇದ್ದರು. ಆದರೆ ಅಂತಹ ಸಾಹಿತಿಗಳೆಲ್ಲರೂ ಕೂಡ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯಲ್ಲೇ ಯಾವತ್ತೂ ಕಿಂಚತ್ತು ಇವರು ಅವರ ಪರ ಇರಬಹುದು ಅಥವಾ ಅವರಿಗೆ ಇವರು ಹೆಚ್ಚು ಮರ್ಯಾದೆ ಕೊಡಬಹುದು ಅಂತನ್ನುವ ರೀತಿಯಲ್ಲಿ ಇವರನ್ನು ನಡೆಸ್ಕೊಂಡಿದ್ದನ್ನಾಗಲಿ ಅಥವಾ ಇವ್ರ ಬಗ್ಗೆ ಆಕ್ಷೇಪಣೆಯನ್ನು ಮಾಡಿದ್ದಾಗಲಿ ನಾನು ಕಾಣಲಿಲ್ಲ. ಅದಕ್ಕೆ ನಾನು ಹೇಳಿದೆ, ಮಲ್ಲಿಕಾರ್ಜುನ ಸ್ವಾಮಿಗೆ ಮಧ್ಯಾಹ್ನ ಫೋನ್ ಮಾಡಿ ಹೇಳ್ತಾ ಇದ್ದೆ, ನೀವು ಆ್ಯಕ್ಚುಲಿ ನಿಮಗೊಂದು ಬಿರುದು ಕೊಡಬೇಕು. ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ 20 ವರ್ಷಗಳ ಕಾಲ ಹೀಗೆ ನಮ್ಮ ಕರ್ನಾಟಕದ ಇಷ್ಟು ವಿಭಿನ್ನರ ಬೇರೆ ಬೇರೆ ಇದಕ್ಕೆ ಸೇರಿದ ಆಲೋಚನೆಗಳಿಗೆ ಸೇರಿದಂಥ ಸಾಹಿತಿಗಳ ಜೊತೆ ನೀವು ಹೀಗೆ ಯಶಸ್ವಿಯಾಗಿದ್ದೀರಂದರೆ ನಿಜಕ್ಕೂ ನೀವು ನಮ್ಮ ಕರ್ನಾಟಕ ಸರ್ಕಾರದ ಸಂಸ್ಕೃತಿಯ ಸಂಧಾನಕಾರರಾಗೋದಕ್ಕೆ ಅದನ್ನು ಯಾವ ಬಿರುದು ಕೊಡೋಕ್ಕೆ ಸಾಧ್ಯ ಇದ್ದರೆ ನಿಮಗೆ ಮಾತ್ರ ಸಂಧಾನಕಾರರ ಬಿರುದು ಕೊಡಬೇಕು. ಯಾಕೆಂದರೆ ನೀವು ಶ್ರೀಕೃಷ್ಣ ಪರಮಾತ್ಮಗಿಂತ ಸ್ವಲ್ಪ ಬೆಟ್ರು ಅಂತ. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮ ಕೂಡ ಸಂಧಾನ ಮಾಡೋಕ್ಕೆ ಹೋದಾಗ ಅವನ ಆಳದಲ್ಲಿ ಅವನ ಪಾಂಡವರಿಗೆ ಒಳ್ಳೆಯದಾಗಲಿ ಅನ್ನೋ ಆಲೋಚನೆ ಇತ್ತು. ಸಂಧಾನಕಾರನ ಅವನಿಗೆ ಇಬ್ಬರಲ್ಲೂ ಕೂಡ ಒಳಿತಾಗಲಿ ಅಂತನ್ನುವಂಥ ಆಲೋಚನೆ ಇಟ್ಕೊಂಡು ಸಂಧಾನಕ್ಕೆ ಹೋಗ್ಬೇಕು. ಹಾಗೆ ಇಬ್ಬರಿಗೂ ಒಳಿತಾಗಲಿ, ತಾನು ಮಾತಾಡ್ತಿರುವಂಥವ್ರು ಎಲ್ರಿಗೂ ಹೊಳಿತಾಗಲಿ ಅಂತನ್ನುವಂಥ ಸಂಧಾನಕಾರರು ಇವತ್ತಿನ ಕಾಲಘಟ್ಟದಲ್ಲಿ ಯಶಸ್ವಿಯಾಗೋದು ತುಂಬ ಕಷ್ಟ ಮತ್ತು ಅದು ಸಮಾಜ ಉಳಿಸ್ಕೊಳ್ಳೋದು ಕೂಡ ಕಷ್ಟ. ನನಗನ್ಸೋದು ಮಲ್ಲಿಕಾರ್ಜುನ ಸ್ವಾಮಿ ಅಂಥವ್ರನ್ನ ಈ ನಮ್ಮ ಸಾಂಸ್ಕೃತಿಕವಾದ ವಾತಾವರಣ ಇಂಥ ವ್ಯಕ್ತಿಗಳನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಿದೆ. ನಮ್ಮ ಸಾಮಾಜಿಕ ವಾತಾವರಣ, ಸಾಂಸ್ಕೃತಿಕ ವಾತಾವರಣಗಳು ನೋಡ್ತಾ ಇದ್ದರೆ ಆಗ್ತಿರುವಂಥ ಬೆಳವಣಿಗೆಗಳು ತುಂಬ ಆಘಾತಕಾರಿಯಾಗಿ ಇವೆ. ಈ ಹೊಸ ತಲೆಮಾರುಗಳಲ್ಲಿ ಕಾಣಿಸ್ಕೊಳ್ತಿರುವಂಥ ಸಂಬಂಧಗಳ ಬಗ್ಗೆ ಇರುವಂಥ ತಿರಸ್ಕಾರವನ್ನು ನೋಡ್ತಾ ಇದ್ದರೆ ಕೂಡ ಹೆದರಿಕೆ ಆಗುತ್ತೆ. ಸೊ ಸಂಸ್ಕೃತಿ ಇಲಾಖೆ ನಿಜಕ್ಕೂ ಒಂದು ಸರ್ಕಾರದ ಒಂದು ಸಾಂಸ್ಕೃತಿಕ ಮುಖವಾಣಿಯ ಹಾಗೆ ಕೆಲಸ ಮಾಡಬೇಕು ಅನ್ನೋದಾದರೆ ಅದು ಸಂಸ್ಕೃತಿ ಇಲಾಖೆಯಲ್ಲಿ ಅದನ್ನು ತಿಳಿದು ಆ ಮರ್ಮವನ್ನು ಅರ್ಥವನ್ನು ತಿಳಿದು ಅದನ್ನು ಆ ಥರದ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಅಧಿಕಾರಿ ವರ್ಗಗಳು ಬಹಳ ಮುಖ್ಯ. ನನಗೆ ತಿಳಿದ ಹಾಗೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರ ಜೊತೆ ಹಲವು ಯೋಜನೆಗಳನ್ನು ಈ ಅಧಿಕಾರಿಗಳೇ ಅನೇಕ ಯೋಜನೆಗಳನ್ನು ರೂಪಿಸ್ತಾರೆ. ಆದರೆ ಅವು ನಮ್ಮ ಮಂತ್ರಿಗಳಿಗೆ ಅಥವಾ ಸರ್ಕಾರಕ್ಕೆ ಅವುಗಳ ಫಲ ಅವರ ಹೆಸರಿಗೆ ಹೋಗುತ್ತೆ, ಆ ಪ್ರಶ್ನೆ ಬೇರೆ. ಆದರೆ ಆಲೋಚನೆ ಹುಟ್ಟುವುದೆಲ್ಲಿ, ಅಂಥ ಆಲೋಚನೆಯ ಗರಿಕಟ್ಟಿಕೊಳ್ಳುವುದೆಲ್ಲಿ, ಅದು ಎಲ್ಲಿ ಹುಟ್ಟುತ್ತದೆ ಅಂತ ಅನ್ನೋದನ್ನೆಲ್ಲ ಯೋಚಿಸಿದ್ರೆ ಅದರ ಬೀಜಗಳು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅಂಥವರ ತಲೆಯಲ್ಲಿ ಅಥವಾ ಅವರ ಸಾಂಸ್ಕೃತಿಕವಾದ ತಿಳುವಳಿಕೆಯಲ್ಲಿ ಮತ್ತು ಜನಕ್ಕೆ ಖಂಡಿತ ಒಳ್ಳೆಯದಾಗಬೇಕು ಅನ್ನುವಂಥ ಅವರ ನಿಶ್ಚಲವಾದಂಥ ಪ್ರೀತಿ ಒಳಗೆ ಹುಟ್ಟುತ್ತವೆ ಅಂತ ನಾನು ಅನೇಕ ಸಂಗತಿಗಳನ್ನು ಕಂಡಿದ್ದೇನೆ. ನಾವು ಜೊತೆಯಾಗಿ ರಂಗಾಯಣದಲ್ಲಿ ಕೆಲಸ ಮಾಡುವಾಗ
ನಮ್ಮ ಬಸವಲಿಂಗನವರು ನಿರ್ದೇಶಕರಾದ ಬಸವಲಿಂಗನವರು ಮತ್ತು ರಂಗಾಯಣದ ಕಾರ್ಯ ಅಲ್ಲಿ ಕೆಲಸ ಮಾಡ್ತಿದ್ದ ನಮ್ಮ ಕೃಷ್ಣ ಪ್ರಸಾದ್ ಇಲ್ಲೇ ಇದ್ದಾರೆ. ಆ ರಂಗಾಯಣದ ಸಮಸ್ಯೆ ಎಷ್ಟು ಉಲ್ಬಣವಾಸ್ತೆ ಹೋಗಿತ್ತು ಅಂದರೆ ಹೈಕೋರ್ಟ್ ಕೂಡ ಕೈ ಚೆಲ್ಲಿ ಕೂತಿತ್ತು. ಅದನ್ನೇನು ನಾವು ಇನ್ನೂ ಇದನ್ನು ಬಗೆಹರಿಸೋಕ್ಕೆ ಸಾಧ್ಯವಿಲ್ಲ ಅಂತ. ಅಂದರೆ ಕಾನೂನಿನಲ್ಲಿ ಸಂವಿಧಾನಾತ್ಮಕದ ಚೌಕಟ್ಟಿನಲ್ಲಿ ಪರಿಹಾರವೇ ಇಲ್ಲದಿರುವಂಥ ಒಂದು ಕಗ್ಗಂಟಾಗಿ ಪರಿಣಮಿಸಿತ್ತು ಅದನ್ನು. ಅಂಥದ್ದನ್ನು ಕೂಡ ಅದು ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಅದು ಒಂದು ಬಗೆಯಲ್ಲಿ ಸಂಪೂರ್ಣವಾದ ನ್ಯಾಯ ಅಲ್ಲ ಅಂತಾದರೂ ಕೂಡ ಒಂದು ಮಟ್ಟಿಗಿನ ನ್ಯಾಯವಾದರೂ ಅಲ್ಲಿ 30 ವರ್ಷಗಳ ಕಾಲ ತಮ್ಮ ಜೀವನವನ್ನು ಸವಿಸಿ ಅವರಿಗೆ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ದಾರಿ ಆಗೋ ರೀತಿಯಲ್ಲಿ ಅದನ್ನು ಬಗೆಹರಿಸುವ ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಅವರು ತೋರಿಸಿದ ಆ ಕಾಳಜಿ ಬದ್ಧತೆ ನಿಜಕ್ಕೂ ತುಂಬ ಮೆಚ್ಚುಗೆಯಾದದ್ದು. ಅದು ಆ ಕಾಲಕ್ಕೆ ಅದನ್ನು ನಿವಾರಿಸುವಲ್ಲಿ ಉಮಾಶ್ರೀಯವರು ಮತ್ತು ಆಗಿನ ನಿರ್ದೇಶಕರಾದ ದಯಾನಂದ್ ಅವರ ಶ್ರಮ ಸಾಕಷ್ಟಿದೆ ಅಂತ ನಾನು ತಿಳಿದಿದ್ದೇನೆ. ಆದರೆ ಅದರ ಹಿಂದೆ ಅದು ಆ ಪ್ರಶ್ನೆ ಜೀವಂತವಾಗಿರುವ ಹಾಗೆ ಇಟ್ಕೊಂಡು ಮತ್ತು ಅಲ್ಲಿ ಇದ್ದಂಥ 30-40 ಜನ ಯಾರು ಇದು 30-40 ಜನ ಅಲ್ಲ, ಅದು 30-40 ಕುಟುಂಬಗಳ ಪ್ರಶ್ನೆ. ಅದು ಆ 30-40 ಕುಟುಂಬಗಳಿಗೆ ಒಂದು ಪರಿಹಾರವನ್ನು ಮತ್ತು ನಿವೃತ್ತಿಯ ನಂತರದಲ್ಲಿ ಸಣ್ಣ ಮಟ್ಟದಾಗೆ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗೆ ತೋರಿಸಿದ ಶ್ರದ್ಧೆ ಮತ್ತು ಕಾಳಜಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅಭಿನಂದನೀಯವಾದದ್ದು. ಯಾಕೆಂದರೆ ಅನೇಕ ಸಾರಿ ನಾವು ಕಂಡಿದ್ದೇವೆ, ಮೇಷ್ ಆಗಲೇ ಹೇಳ್ತಾ ಇದ್ರು, ಕಾನೂನಿನ ಚೌಕಟ್ಟಿನಲ್ಲಿ ಅದು ಪರಿಹಾರವಿಲ್ಲ, ಇದು ಡೆಡ್ ಎಂಡ್ ಅಂತಂದರೆ ಅನೇಕ ಸಾರಿ ಅದರಲ್ಲಿ ಮುಂದಕ್ಕೆ ಅಧಿಕಾರಿಗಳು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಬಂದಾಗ ಅದನ್ನೇ ಹೇಳ್ತಿರ್ತಾರೆ, ನಾವೇನು ಮಾಡೋಕ್ಕಾಗಿಲ್ಲ ನೋಡಿ, ಈ ಥರ ಇದೆ ಅಂತ ಹೇಳ್ಬಿಡ್ತಿರ್ತಾರೆ. ಆದರೆ ಅದರೊಳಗೂ ಕೂಡ ಏನಾದರೂ ನಾವು ದಾರಿಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಅಂತ. ಇದು ಒಂದು ರಂಗಾಯಣದಲ್ಲಿ ಪರಿಹಾರ ಸಾಧ್ಯ ಆಯಿತು, ಆದರೆ ಸಂಸ್ಕೃತಿ ಇಲಾಖೆಯಲ್ಲೇ ಅಂತ ಅನೇಕ ಜನರ ಬದುಕು ಹಾಗೇ ಇದೆ, ಅದಕ್ಕೆ ಪರಿಹಾರ ಕಂಡುಕೊಳ್ಳೋಕ್ಕಾಗಲಿಲ್ಲ ಅನ್ನುವಂಥ ವಿಷಾದ ನನ್ನ ಮನಸ್ಸಿನಲ್ಲೂ ಇದೆ. ಅನೇಕ ಜನ ಇಲ್ಲಿ ನಮ್ಮ ನಡುವೆ ಕೂಡ ಅಂಥವ್ರು ಎಷ್ಟೋ ಜನ 30-40 ವರ್ಷಗಳ ಕಾಲ 3 ದಶಕಗಳ ಕಾಲ ನಿರಂತರವಾಗಿ ಇಲ್ಲಿ ಆ ಡೈಲಿ ವೇಜ್ ಅನ್ನೋ ಒಂದು ಹೆಸರಿನಲ್ಲಿ ಕೆಲಸ ಮಾಡ್ತಾ ಇಲ್ಲೇ ನಿವೃತ್ತರಾಗಿ ಯಾವ ಸಾಮಾಜಿಕ ಹೊಣೆಗಾರಿಕೆ ಏನಂದರೆ ಸರ್ಕಾರವಾಗಲಿ ಅಥವಾ ಸಂಸ್ಥೆ ಆಗಲಿ ಅವರ ನಿವೃತ್ತಿ ಬದುಕಿನ ಹೊಣೆಗಾರಿಕೆಯೇ ತೆಗೆದುಕೊಳ್ಳದೆ ಅವರನ್ನು ನಾವು ಬೀದಿ ಪಾಲು ಮಾಡಿದ್ದು ಈಗಲೂ ನನ್ನ ಕಣ್ಮುಂದಿದೆ. ಅದ್ರ ಬಗ್ಗೆ ನನಗೆ ವಿಷಾದವಿದೆ. ಆದರೆ ಮತ್ತೊಂದು ಸಾರಿ ನಾನು ಈಗ ನಮ್ಮ ಕನ್ನಡ ಸಾಹಿತ್ಯದ ಮನುಷ್ಯತ್ವದ ಕಥೆಗಳನ್ನೆಲ್ಲ ಕೇಳಿ ಬೆಳೆದಿರುವಂಥ ಮತ್ತು ಅದನ್ನು ನಂಬ್ತಾ ಇರುವಂಥ ಮಂಜುನಾಥ ಸ್ವಾಮಿಯವರು ಇರುವಾಗ ನಾನು ಮತ್ತೊಮ್ಮೆ ಅವರನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂತ ಯಾರು ಜನ ಇದ್ದಾರೆ ಈಗ ಇದನ್ನು ಆರ್ಗನೈಸ್ ಮಾಡಿರೋರಲ್ಲಿ ಹರೀಶಾ ಇರಬಹುದು, ವೆಂಕಟೇಶ್ ಇರ್ಬೋದು, ಈ ಥರದ್ದು ಅನೇಕ ಜನ ಅವರು ತಮ್ಮ ಇಡೀ ಜೀವನವನ್ನು ಸಂಸ್ಕೃತಿ ಇಲಾಖೆಗಾಗಿ ಇಲ್ಲಿನ ಇದಕ್ಕಾಗಿ ಕಟ್ಟಡಕ್ಕಾಗಿಯೇ ತೆಗೆದಿದ್ದಾರೆ. ಇವತ್ತು ಕೂಡ ಅವರು ಅದೇ ಸ್ಥಿತಿಯಲ್ಲಿದ್ದಾರೆ. ಸೊ ಅವರ ಬದುಕಿಗೆ ನೆರವಾಗುವಂಥ ಏನಾದರೂ ಒಂದು ಪರಿಹಾರವನ್ನು ನಾವು ರಂಗ ಸಮಾಜದಲ್ಲಿ ಹೇಗೆ ಹುಡ್ಕೊಳ್ಳೋಕೆ ಸಾಧ್ಯ ಆಯಿತೋ, ರಂಗ ಸಮಾಜದಲ್ಲಿ ಸರ್ಕಾರದ ಒಂದು ಭಾಗವಾಗಿ ಅದನ್ನು ಹುಡ್ಕೋದಕ್ಕೆ ಸಾಧ್ಯ ಇದ್ದರೆ ಸಂಸ್ಕೃತಿ ಇಲಾಖೆಯಲ್ಲೂ ಕೂಡ ಅದಕ್ಕೆ ಕಂಡುಕೊಳ್ಳೋಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದೇನೆ. ಅದು ಅನೇಕ ಜನ ಅಧ್ಯಕ್ಷರುಗಳು ಇಲ್ಲಿ ಇದ್ದವರೆಲ್ಲರೂ ಕೂಡ ಅದಕ್ಕೆ ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಮಾಡಿದ್ದಾರೆ ಅದನ್ನು ಪರಿಹರಿಸೋದಕ್ಕೆ. ಆದರೆ ಅದು ಕಗ್ಗಂಟಾಗಿ ಪರಿಣಮಿಸಿದೆ. ಈ ಅಭಿನಂದನಾ ಭಾಷಣದ ಭಾಗವಾಗಿ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದು ಮಲ್ಲಿಕಾರ್ಜುನ ಸ್ವಾಮಿಯವರು ಇದನ್ನು ಪರಿಹರಿಸೋದಕ್ಕೆ ಭಾಳ ಶ್ರಮವನ್ನು ಹಾಕಿದರು. ಯಾಕಂದರೆ ನನ್ನ ಜೊತೆಗೆ ಅದನ್ನು ಸಾಕಷ್ಟು ಸಾರಿ ಅವರು ಸಿಕ್ಕಾಗಲ್ಲ ನಾವು ಇವ್ರನ್ನ ಕುರಿತಾಗಿ ಮಾತಾಡುವಾಗೆಲ್ಲ ಅದು ಮತ್ತೆ ನಮ್ಮ ನೆನಪು ಬರ್ತಾಯಿತ್ತು, ಅದನ್ನು ಮಾತಾಡ್ತಾ ಇದ್ವಿ. ಆ ಕಾರಣಕ್ಕಾಗಿ ನಾನು ಇದನ್ನು ಇಲ್ಲಿ ನೆನೆಸ್ಕೋತಾ ಇದ್ದೀನಿ. ಅನಂತರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರ ಈ ಸಾಂಸ್ಕೃತಿಕ ವ್ಯಕ್ತಿತ್ವದ ಜೊತೆಗೆ ಇನ್ನೊಂದು ವಿಶೇಷವಾದ ಏನಿತ್ತು ಅಂದರೆ, ಅವರಲ್ಲಿ ಯಾವಾಗಲೂ ನಾನು ಕಂಡಿದ್ದು ಈ ಸಾಮಾನ್ಯವಾಗಿ ಮನುಷ್ಯನಿಗಿರುವಂಥ ಚಪಲದಲ್ಲಿ ತನಗೆ ಆಗದವರನ್ನು ಅಥವಾ ತನ್ನನ್ನು ಹೇಳಿದ್ರೆ ರೋಚಕವಾಗಿ ಇನ್ನೊಬ್ಬರಿಗೆ ಹೇಳುವಂಥ ಒಂದು ಗುಣ ಅಂತಲೇ ಕರೆಯೋಣ, ಅದನ್ನು ಚಾಳಿ ಅಂತ ಯಾಕೆ ಅನ್ಬೇಕು. ಸೊ ಒಂದು ಆ ಥರದ ಒಬ್ಬರ ಕುರಿತಾದ ಸಂಗತಿಯನ್ನು ಇನ್ನೊಬ್ಬರ ಮುಂದೆ ಅವರ ಹಾಡಿದ್ದನ್ನಾಗಲಿ ಕೇಳಿದ್ದನ್ನಾಗಲಿ ಅಷ್ಟು ವರ್ಷಗಳ ಹತ್ತಿರದ ಒಡನಾಟದಲ್ಲಿ ನಾನು ಕೇಳಿದ್ದೇ ಇಲ್ಲ. ಸೊ ಹೀಗೆ ಬಹುಶಃ ಆ ರೀತಿಯಾದಂಥ ಈ ಪದ್ಮಪತ್ರದ ಜಲಬುಂದುವಿನ ಗುಣದಂತೆ ಗೌರವವನ್ನು ಮಾತ್ರ ಕೊಡೋದಕ್ಕೆ ಮಾತ್ರ ಅವ್ರನ್ನ ಗೌರವಿಸುತ್ತಾ ಮತ್ತು ಅವರು ಕಣ್ಣಿಗೆ ಕಂಡ ಎಲ್ಲ ಯಾವುದು ಅವರ ದೃಷ್ಟಿಯಲ್ಲಿ ಸಣ್ಣ ಪಣ್ಣ ವ್ಯಕ್ತಿತ್ವದಲ್ಲಿನ ದೋಷಗಳು ಅಂತವೆ ಅಂಥದನ್ನು ಮಲ್ಲಿಕಾರ್ಜುನ ಸ್ವಾಮಿ ಅದನ್ನು ಮರೆಯುವಷ್ಟು ಅವರು ಉದಾರಿಯೂ ಮತ್ತು ಜಾಣ ಕಿವುಡರು, ಕೆಲವು ಸಾರಿ ಜಾಣ ಕುರುಡರು ಆಗಿದ್ದು ಅವರು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಅವರು ಇಷ್ಟು ಜನ ಪ್ರೀತಿಸುವ ಅಧಿಕಾರಿಯಾಗೋದಕ್ಕೆ ಕಾರಣವಾಯಿತು ಅಂತ ಕೂಡ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಇವು ತುಂಬ ಕಷ್ಟದ ಸತ್ಯದ ಸಂಗತಿಗಳು. ಇವುಗಳನ್ನು ಅವರು ಕಂಡಿದ್ದನ್ನು ಹೇಳಿದರೆ, ಕೇಳಿದ್ದನ್ನು ಹೇಳಿದರೆ
ಇಲ್ಲಿ ಭಾಳ ದೊಡ್ಡ ಸಮಸ್ಯೆಗಳನ್ನು ಅವರಲ್ಲ ಹೊರಗೆ ಕೂಡ ಉತ್ಪಾದನೆ ಆಗಿಬಿಡ್ತಿತ್ತು. ಅದಕ್ಕೆ ಸರ್ಕಾರ ಜನ ಎಲ್ಲರೂ ಬಾಧಿತರಾಗ್ತಾಯಿದ್ರು. ಅದನ್ನೆಲ್ಲ ಅವರು ನಿಭಾಯಿಸಿದ್ದಾರೆ. ಎಷ್ಟು ಹೇಳ್ತಾಯಿದ್ರು, ಇನ್ನು ಮುಂದೆ ಆದರೂ ಏನಾದ್ರು ಅವರು ಬರೀಲಿ ಅಂತ. ಆ್ಯಕ್ಚುಲಿ ಕನ್ನಡ ಸಾಹಿತ್ಯದ ನಿಜವಾದ ಒಳಾಂತರಂಗ ಯಾರಿಗಾದರೂ ಗೊತ್ತಿದ್ದರೆ ಅದು ಕನ್ನಡ ಸಂಸ್ಕೃತಿಯ ಅಧಿಕಾರಿಗಳಿಗೆ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಅಂದರೆ ನಾವು ಮೇಲ್ನೋಟಕ್ಕೆ ಕಾಣಿದರೆ ನನಗೆ ಪ್ರಶಸ್ತಿಗಳ ಬಗ್ಗೆ ಮೋಹ ಇಲ್ಲ, ನನಗೆ ಅಕಾಡೆಮಿ ಸದಸ್ಯತ್ವ ಅಧ್ಯಕ್ಷತೆ ಬೇಕಾಗಿಲ್ಲ, ಅಥವಾ ನನಗೆ ಇನ್ಯಾವ ಅಧಿಕಾರವೂ ಬೇಕಾಗಿಲ್ಲ ಅಂತ ಸಾರ್ವಜನಿಕವಾಗಿ ಘೋಷಿಸುವ ನಾವೆಲ್ಲರೂ ಕೂಡ ಆಳದೊಳಗೆ ಅಂಥದಕ್ಕಾಗಿ ಎಷ್ಟು ಅಪಹರಿಸ್ತಿರ್ತೀವಿ, ಅದಕ್ಕಾಗಿ ಏನೇನೋ ರಾಜಕಾರಣ ಮಾಡ್ತೀವಿ, ವಿಧಾನಸೌಧದ ಸುತ್ತ ಯಾರನ್ನು ಸುತ್ತೀವಿ, ಯಾವ MLA ಅಥವಾ ಮಿನಿಸ್ಟ್ರಿಗಳ ಹತ್ರ ಮಾತಾಡ್ತೀವಿ. ಈ ಎಲ್ಲ ಸತ್ಯಗಳು ನಮ್ಮ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಇವ್ರ ಕರ್ಮ ಏನಂತಂದರೆ, ಅವ್ರು ಇಲ್ಲಿ ನಿಂತು ನಾವು ಹಿಂಗೆ ಭಾಷಣ ಮಾಡುವಾಗ ಕೂಡ ಅದು ಗೊತ್ತಿದ್ರು ಅವರು ಪಾಪ ನಾನು ಇಂಥದಕ್ಕೆ ಆಸೆ ಪಡೋನಲ್ಲ, ನನಗೆ ಅಧಿಕಾರ ಬೇಕಾಗಿಲ್ಲ ಅಂತ ಹೇಳ್ತಿದ್ರು. ಇವರು ಚಪ್ಪಾಳೆ ಹೊಡೆದು ಕರೆಕ್ಟ್ ಅಂತ ಹೇಳ್ಬೇಕಾಗತ್ತೆ. ಮತ್ತು ಅದನ್ನು ಆಚೆ ಬಂದು ಹೇಳೋಂಗಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಹೇಳ್ತಿರ್ಲಿಲ್ಲ. ಸೊ ಇದನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಕನ್ನಡ ಸಾಹಿತಿಗಳ ಅಂತರಂಗ ಅಂತ ಏನಾದರೂ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಮಲ್ಲಿಕಾರ್ಜುನ ಸ್ವಾಮಿಯವರು ಒಂದು ಪುಸ್ತಕ ಬರೆದ್ರೆ ಅದು ನಮ್ಮ ನಿಜಕ್ಕೂ ಕನ್ನಡ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಸಾಹಿತಿಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಮುಂದಿನ ತಲೆಮಾರುಗಳಿಗೆ ಒಂದು ಭಾಳ ದೊಡ್ಡ ದಾಖಲೆಯಾಗಿ ಒದಗಿ ಬರುತ್ತೆ ಅಂತನ್ನೋದು ನನ್ನ ತಿಳುವಳಿಕೆ. ನಾನು ಇದನ್ನು ತಮಾಷೆಗೆ ಹೇಳಿದೆ, ಬಟ್ ಅವ್ರು ಮಾಡಬೇಕಾದ ಕೆಲಸ. ನನ್ನ ಕನ್ನಡ ಸಂಸ್ಕೃತಿ ಇಲಾಖೆ ಅಂತನ್ನೋದು ಬೇರೆ ರಾಜ್ಯಗಳೆಲ್ಲ ಹೋಲಿಸಿದರೆ ನಾವೆಲ್ಲ ಹೋದಾಗ ಹೇಳ್ತಿದ್ರು, ಯಾಕೆ ಈ ಕರ್ನಾಟಕದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಅಷ್ಟು ದುಡ್ಡು ಕೊಡ್ತಿದ್ದಾರೆ ಮತ್ತು ಅಷ್ಟು ಯೋಜನೆಗಳನ್ನು ಮಾಡ್ತಿದ್ದೀರಿ ಅಂತೆಲ್ಲ ಹೇಳೋದು ನೋಡಿದ್ರೆ ಅವರಿಗೆಲ್ಲ ಆಶ್ಚರ್ಯ ಆಗ್ತಾಯಿತ್ತು. ಆಂಧ್ರ ಪ್ರದೇಶ್ ವಿಭಾಗವಾಗದೇ ಇರುವ ಕಾಲದಲ್ಲಿ ಕರ್ನಾಟಕದಲ್ಲಿ 400 ಕೋಟಿ ರೂಪಾಯಿ ವಾರ್ಷಿಕ ನಿಮ್ಮ ಅನುದಾನ ಇದ್ದ ಕಾಲದಲ್ಲಿ, ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ಇಲ್ಲದಿದ್ದ ಕಾಲದಲ್ಲಿ ಸರ್ ಅದು 90 ಕೋಟಿ ಮಾತ್ರ ಇತ್ತು ಅವರಿಗೆ ಇಡೀ ರಾಜ್ಯಕ್ಕೆ ಸಾಂಸ್ಕೃತಿಕವಾದ ಅನುದಾನ 90 ಕೋಟಿ ಇತ್ತು. ನಾನು ಅವರ ಇದ್ರ ಜೊತೆ ಎಲ್ಲ ಆ ಸಂಸ್ಥೆಗಳ ಜೊತೆಯಲ್ಲಿ ಮಾತಾಡಿದ್ವಿ. ಬಸವಲಿಂಗನವರು ನಾವು ಶೂದ್ರ ತಪಸ್ಸುವಿನ ತೆಲುಗಿಗೆ ಅನುವಾದ ಮಾಡಿ ಅಲ್ಲಿ ನಾಟಕ ಮಾಡೋಕ್ಕೆ ಹೋದಾಗ ಅಲ್ಲಿ ಇದ್ದ ಸಾಂಸ್ಕೃತಿಕ ಕಲ್ಚರಲ್ ಸೆಕ್ರೆಟರಿಯನ್ನು ಕೂಡ ನಾವು ಮಾತಾಡಿದಾಗ ಅವ್ರು ಹೇಳ್ತಿದ್ರು, ಈ ಕರ್ನಾಟಕದವ್ರಿಗೆ ಹೇಗೆ ಅಷ್ಟು ದುಡ್ಡು ಕೊಡೋಕ್ಕಾಗುತ್ತೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಅಂತ. ನನಗನ್ಸೋದು ಕನ್ನಡ ಸಂಸ್ಕೃತಿ ಇಲಾಖೆ ಇಡೀ ಭಾರತದ ಎಲ್ಲ ರಾಜ್ಯಗಳಿಗೂ ಹೋಲಿಸಿದ್ರು ಕೂಡ ಭಾಳ ವಿಶಿಷ್ಟವಾದಂಥ ಒಂದು ಪರಿಕಲ್ಪನೆ ಇದೆ. ಅದು ಅನೇಕ ರೀತಿಯಲ್ಲಿ ಜನ ಇಲ್ಲ ಅಥವಾ ಯೋಜನೆಗಳು ಇವತ್ತು ಬರೀ ಜಯಂತಿಗಳಿಗೆ ಸೀಮಿತವಾಗಿ ಪ್ರತಿಯೊಂದು ಜಾತಿಯೂ ಕೂಡ ಇವತ್ತು ತಾನು ರಾಜಕೀಯ ಅಧಿಕಾರವನ್ನು ಕೇಳೋದ ಕಾರಣಕ್ಕಾಗಿ ಅವರು ಒಬ್ಬೊಬ್ಬ ಸಾಂಸ್ಕೃತಿಕ ನಾಯಕನನ್ನು ಹುಟ್ಟಾಕ್ಕೊಳ್ತಿದ್ದಾರೆ, ಅವರಿಗೆ ಜಯಂತಿ ಮಾಡಬೇಕು ಅಂತ ಹೇಳ್ತಾರೆ. ಹಂಗಾಗಿ ನಿಮ್ಮ ಹಣ ಎಲ್ಲ ಕೂಡ ಈ ಜಯಂತಿಗಳಿಗೆ, ಈ ಹಬ್ಬಗಳಿಗೆ ಇದರಲ್ಲೇ ಮೀಸಲಾಗಿ ಹೋಗಿದೆ. ಅದಲ್ಲದೆ ಆದರೆ ಯಾರು ಕರ್ನಾಟಕದಲ್ಲಿ ಸಂಸ್ಕೃತಿ ಇಲಾಖೆಯನ್ನು ಕಲ್ಪಿಸಿಕೊಂಡರು ನಮ್ಮ ಹಿರಿಯರು, ಅವರು ಇದನ್ನು ಈ ಎಲ್ಲ ಕರ್ನಾಟಕದ ಸರ್ಕಾರಕ್ಕೆ ಒಂದು ಸಾಂಸ್ಕೃತಿಕವಾದ ಮುಖ ಒಂದು ಇರಬೇಕು, ಅದು ಜನರ ಜೊತೆ ಒಂದು ನಿರಂತರವಾದಂಥ ಒಂದು ಸಂವಹನವನ್ನು ಮಾಡಿಕೊಳ್ಳೋದಕ್ಕೆ ಇದನ್ನೊಂದು ವೇದಿಕೆಯನ್ನಾಗಿ ಕಲ್ಪಿಸಿದರು ಅಂತ ನಾನು ಅಂದ್ಕೊಂಡಿದ್ದೇನೆ. ದಿಸ್ ಇಸ್ ದ ಸ್ಪೇಸ್ ಫಾರ್ ಡೈಲಾಗ್ ಜನಗಳ ಜೊತೆ. ಯಾಕೆಂದರೆ ಮೇಷ್ಟ್ರು ಹೇಳದಂತೆ ಕಂದಾಯದವ್ರ ಜೊತೆ ಹೋಗ್ಬಿಟ್ಟು ಈ ರೀತಿ ಜನ ಡೈಲಾಗ್ ಮಾಡೋದಕ್ಕೆ ಆಗೋದಿಲ್ಲ, ಅಥವಾ ಸಾಮಾನ್ಯ ಜನ ಅಥವಾ ಕಲಾವಿದರು ಅಥವಾ ಇನ್ಯಾರಿದ್ದಾರೆ ಅವರುಗಳ ಜೊತೆ ಆ ಸಂವಹನ ಅಲ್ಲಿ ಸಾಧ್ಯ ಇಲ್ಲ. ಆದರೆ ಸಂಸ್ಕೃತಿ ಇಲಾಖೆಯ ಜೊತೆಗೆ ಅಲ್ಲಿನ ಅಧಿಕಾರಿಗಳ ಜೊತೆಗೆ ಈ ರೀತಿಯಾದಂಥ ಒಂದು ಸಂವಾದ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಜನರ ಮಾತುಕತೆಯಲ್ಲೂ ಕೂಡ ಸರ್ಕಾರದ ಕಿವಿಗೆ ಬೀಳುವಾಗ ಮಾಡಬೇಕಾದ್ರೆ ಇದು ಸಂಸ್ಕೃತಿ ಇಲಾಖೆ ಅದೊಂದು ಮಾಧ್ಯಮದ ಹಾಗೆ ಕೆಲಸ ಮಾಡಲಿ ಅಂತನ್ನುವಂಥ ಅಪೇಕ್ಷೆಗಳು ಇರಬಹುದು. ಯಾಕೆಂದರೆ ಇಲ್ಲಿ ನಮ್ಮಲ್ಲಿರುವಷ್ಟು ಅಕಾಡೆಮಿಗಳು, ನಮ್ಮಲ್ಲಿರುವಷ್ಟು ಯೋಜನೆಗಳು ಇವೆಲ್ಲ ಬೇರೆ ರಾಜ್ಯಗಳಲ್ಲಿ ಇಲ್ಲದೆ ಹೋದರೂ ಇವುಗಳನ್ನು ಪೋಷಿಸಿ ಇವುಗಳನ್ನೆಲ್ಲ ಒಂದು ಸಂಘಟಿತವಾಗಿ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಅವಯವದಲ್ಲಿ ನಮ್ಮ ಬಜೆಟ್ನಲ್ಲಿ ಇದಕ್ಕೆ ಎಷ್ಟು ಪ್ರಮಾಣದ ಹಣವನ್ನು ನಾವು ಮೀಸಲಾಗಿಡಿಸಿ ಈ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಅದನ್ನು ಈ ಸಾಂಸ್ಕೃತಿಕ ಮಹತ್ವವನ್ನು ಅರಿತ ಅಧಿಕಾರಿಗಳು ಈ ಇಲಾಖೆಯಲ್ಲಿ ಕೆಲಸ ಮಾಡೋದು ಭಾಳ ಮುಖ್ಯ. ನಮ್ಮ ಅದೃಷ್ಟಕ್ಕೆ ನನ್ನ ಅನುಭವದಲ್ಲಿ ಕಳೆದ 20 ವರ್ಷಗಳಲ್ಲಿ ಆ ಥರದ ಒಂದು 3-4 ಜನ ಬಹಳ ಒಳ್ಳೆಯ ಅಧಿಕಾರಿಗಳು, ಅವರೇನು ಸಂಸ್ಕೃತಿ ಇಲಾಖೆಯಲ್ಲೇ ಅಪಾಯಿಂಟ್ ಆದಂಥ ಅಧಿಕಾರಿಗಳಲ್ಲ, ಅವರು ಕೂಡ ಮಂಜುನಾಥ ಸ್ವಾಮಿಯವರ ಹಾಗೆ ರೆವಿನ್ಯೂ ಇಲಾಖೆಯಿಂದಲೇ ಈ ಕಡೆ ಬಂದವರು. ಅವರು ಭಾಳ ಇದನ್ನು ವಿಸ್ತಾರ ಮಾಡಿದರು. ಆ ವಿಸ್ತಾರ ಮಾಡುವಾಗೆಲ್ಲ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಅವರು ದುಡಿಸ್ಕೊಂಡಿದ್ದಾರೆ, ಆ ಯೋಜನೆಗಳಿಗೆ ಭಾರವನ್ನು ಅವ್ರಿಗೆ ಹಾಕಿದ್ದಾರೆ. ನನಗೆ ನೆನಪಿದ್ದಂತೆ ಈವನ್ ಕನಕದಾಸ ಅಧ್ಯಯನ ಕೇಂದ್ರ ಆರಂಭವಾದಾಗಲೂ ಕೂಡ ಅದರ ಪ್ರಾರಂಭದ ಜವಾಬ್ದಾರಿಯನ್ನು ಮಲ್ಲಿಕಾರ್ಜುನ ಸ್ವಾಮಿ ನಿರ್ವಹಿಸಿದ್ದನ್ನು ನಾನು ಬಲ್ಲೆ. ಮತ್ತು ಉಮಾಶ್ರೀಯವರಿದ್ದಾಗ 2 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ನಾವು ಮಹಿಳೆ ಮತ್ತು ಮಕ್ಕಳ ವರ್ತಮಾನ ಎನ್ನುವಂಥ ಒಂದು ದೊಡ್ಡ ಸೀರೀಸನ್ನು ಮಾಡಿದಾಗ ನಾವು 550 ಜನ
ಎಲ್ಲ ಹೊಸ ತಲೆಮಾರಿನ ಬರಹಗಾರನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ತರಬೇತಿ ಕೊಡೋಕ್ಕೆ ಬಂದಂಥ ನಮ್ಮ ಹಿರಿಯ ನಾಟಕಕಾರರಾದ ರಾಜಪ್ಪ ದಳವ ಇಲ್ಲೇ ಇದ್ದಾರೆ. ಅವ್ರನ್ನೆಲ್ಲ ನಾವು ಕುಪ್ಪಳ್ಳಿಯಲ್ಲಿ ಸೇರಿಸಿ ಅವರಿಗೆಲ್ಲ ಆ ನಾಟಕದ ವಸ್ತುಗಳನ್ನು ಮನವರಿಕೆ ಮಾಡಿಕೊಟ್ಟು ಅದನ್ನು 2, 3, 4 ಯೋಜನೆಗಳ ಲೆವೆಲಲ್ಲಿ ಮಾಡಿ ಅದನ್ನು ಅನುಷ್ಠಾನಗೊಳಿಸಿ ಅಷ್ಟು ಪ್ರದರ್ಶನಗಳಾಗಿ 2 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮತ್ತು ಅದರಲ್ಲಿ 12 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡೋಕ್ಕಾಗದೆ ಸರ್ಕಾರಕ್ಕೆ ವಾಪಸ್ ಕೊಟ್ಟಂಥ ಒಂದು ಯೋಜನೆಯಲ್ಲಿ ಅದನ್ನು ಆರಂಭದಲ್ಲಿ ನಿಭಾಯಿಸಿ ಅದನ್ನು ಆ ತರಬೇತಿಗಳನ್ನು ಕೊಡೋ ಕೆಲಸವನ್ನು ಮಲ್ಲಿಕಾರ್ಜುನ ಸ್ವಾಮಿಯವರು ಮಾಡಿದರು. ನನಗೆ ಅದಕ್ಕೆ ಅವರ ಬಗ್ಗೆ ಕೃತಜ್ಞತೆ ಮತ್ತು ಪ್ರೀತಿ ಅಷ್ಟೇ ಅಲ್ಲದೆ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ನಾವು ನಾಟಕಕ್ಕೆ ಅಳವಡಿಸಿ ಮೈಸೂರಿನಲ್ಲಿ ಪ್ರಯೋಗ ಮಾಡಿದ ಮೇಲೆ ಅದನ್ನು 2013ರಲ್ಲಿ ಬೆಂಗಳೂರಿಗೆ ತಂದ್ವಿ. ಬೆಂಗಳೂರಿಗೆ ತರುವಾಗ ಬೆಂಗಳೂರಿಗೆ ತರೋದಕ್ಕೆ ಮತ್ತು ರಂಗಾಯಣದಿಂದ ಅದನ್ನು ಇಲ್ಲಿ ಬೆಂಗಳೂರು ಶಿಫ್ಟ್ ಮಾಡೋದಕ್ಕೆ ಅದರ ಮೊದಲ ಜವಾಬ್ದಾರಿಯನ್ನು ತಲೆ ಮೇಲೆ ಹೊತ್ಕೊಂಡು ನಿರ್ವಹಿಸಿದವರು ಕೂಡ ಮಲ್ಲಿಕಾರ್ಜುನ ಸ್ವಾಮಿ. ಅಷ್ಟೇ ಅಲ್ಲದೆ 2016ರಲ್ಲಿ MM ಕಲಬುರ್ಗಿ ಅವರ ಅಧ್ಯಕ್ಷತೆಯಲ್ಲಿ ಈಗ ಯಾವುದು ಜೀವ ಪಡೀತಾ ಇದೆ ಆಫ್ಟರ್ 10 years ವಚನ ಕಲ್ಯಾಣ, ಆ ವಚನ ಕಲ್ಯಾಣ ರೂಪುಗೊಂಡಾಗ ಅದರ ಬೀಜ ಬಿದ್ದು ಅದು ಮೊದಲ ಸಭೆ ನಡೆದು MM ಕಲಬುರ್ಗಿ ಅವರ ನೇತೃತ್ವದಲ್ಲಿ ಈ ಸಭೆ ನಡೆದಾಗಲೂ ಕೂಡ ಅದನ್ನು ಆರಂಭದಲ್ಲಿ ನಿರ್ವಹಿಸಿದ ಕೆಲಸವನ್ನು ಮಲ್ಲಿಕಾರ್ಜುನ ಸ್ವಾಮಿಯವರು ಮಾಡಿದರು. ಮಲ್ಲಿಕಾರ್ಜುನ ಸ್ವಾಮಿಯವರು ಮಾಡಿದ ಕೆಲಸದ ಪಟ್ಟಿಯನ್ನು ಹೇಳ್ತಾ ಹೋದರೆ ಅವರು 12 ವರ್ಷಗಳ ಸುದೀರ್ಘವಾಗಿ ಸಾಹಿತ್ಯ ಅಕಾಡೆಮಿಯಲ್ಲಿದ್ದರು. ಅಲ್ಲಿದ್ದಾಗ ಅವರು ಟೆಕ್ನೋ ಸೇವಿ ಆಗಿದ್ದರು. ಇವರೆಲ್ಲ ಅಂದರೆ ಎಲ್ಲ ಒಂದು ಡಿಜಿಟಲ್ ಫಸ್ಟ್ ಕನ್ನಡ ಸಂಸ್ಕೃತಿ ಇಲಾಖೆ ನನಗೆ ತಿಳಿದಂತೆ ಇಡೀ ಕರ್ನಾಟಕದ ಎಲ್ಲ ಇಲಾಖೆಗಳಲ್ಲಿ ಮೊದಲ ಬಾರಿಗೆ ಒಂದು ಈ ಫೈಲ್ ಮೂಮೆಂಟನ್ನು ಅಳವಡಿಸಿಕೊಂಡು ಅದನ್ನು ಅನುಷ್ಠಾನಕ್ಕೆ ತಂದ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ. ಮತ್ತು ಇವರೇನಾಗ MS ಕೃಷ್ಣಯ್ಯನವರ ನೇತೃತ್ವದಲ್ಲಿ ಕವಿಕಾವ್ಯ ಮಾಲೆಯನ್ನು ಮಾಡಿದರು, ಡಿಜಿಟಲೈಸ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನಿಸಿದರು. ಅದೇನೇ ಮುಂದೆ ಸಂಸ್ಕೃತಿ ಇಲಾಖೆಯಲ್ಲಿ ಕಣಜ ಎನ್ನುವ ಹೆಸರಿನಲ್ಲಿ ಈಗ ಅದು ಒಂದು ಪಬ್ಲಿಕ್ಸ್ ಒಂದು ಸ್ಪೇಸ್ ಅಂದರೆ ಡಿಜಿಟಲ್ ಸ್ಪೇಸ್ ಆಗಿ ಅಲ್ಲಿ ಎಲ್ಲ ಕನ್ನಡದ ಯಾವುದು ಸಂಸ್ಕೃತಿ ಇಲಾಖೆ ಪ್ರಕಟಿಸ್ತಾ ಇದೆ ಆ ಪುಸ್ತಕಗಳೆಲ್ಲವೂ ಕೂಡ ಇವತ್ತು ಮುಕ್ತವಾಗಿ ಫ್ರೀಯಾಗಿ ಎಲ್ರಿಗೂ ಅಕ್ಸೆಸ್ ಆಗೋ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಒಬ್ಬ ಅಧಿಕಾರಿಗೆ ಒಂದು ಸಣ್ಣ ಈ ರೀತಿಯಾದಂಥ ಚಿಂತನೆ ಇದ್ದರೂ ಸಾಕು, ಅದು ಎಷ್ಟು ಜನ ಪರವಾಗಿಯೋ ಜನಮುಖಿಯಾಗಿಯೋ ಇರೋದಕ್ಕೆ ಸಾಧ್ಯ. ಪರಿಣಾಮ ಚಿಕ್ಕದಾಗಿ ಕಾಣಿಸ್ಬೋದು, ಆದರೆ ಅದು ಕಾಲಾಂತರದಲ್ಲಿ ಎಷ್ಟು ದೊಡ್ಡ ಪರಿಣಾಮಗಳನ್ನು ಬೀರಬಲ್ಲದು ಅನ್ನೋದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ನಿರ್ವಹಿಸ್ತಾ ಬಂದ ಅನೇಕ ಈ ಥರದ ಉದಾಹರಣೆಗಳನ್ನು ನಾವು ಕೊಡಬಹುದು. ನನಗೆ ಮಲ್ಲಿಕಾರ್ಜುನ ಸ್ವಾಮಿ ಬಗ್ಗೆ ಇರುವಂಥ ಸಿಟ್ಟು ಏನು ಅಂತಂದರೆ ಅವರು ಅನ್ನೆಸರಿಯಾಗಿ ತಮ್ಮ ಕ್ರಿಯಾಶೀಲವಾದ ಸಮಯವನ್ನೆಲ್ಲ ರೈಲಿನ ಓಡಾಟದಲ್ಲಿ ಕಳ್ಕೊಂಡ್ರು ಅಂತ ನನಗೆ ಯಾವಾಗಲೂ ಇಲ್ಲಿ 5:30, 6 ಗಂಟೆ ಆಗೋಷ್ಟೊತ್ತಿಗೆ ಇಲ್ಲೇನೋ ಮೀಟಿಂಗ್ ಮಾಡ್ತಿರ್ತೀರಿ, ನೆಕ್ಸ್ಟ್ ಮೀಟಿಂಗ್ ಮುಗಿಯೋಕೆ ಮೊದಲು ನೋಡಿದ್ರೆ ನನ್ನ ಮಲ್ಲಿಕಾರ್ಜುನ ಸ್ವಾಮಿ ಬರ್ತಾನೆ ಇರ್ತಿಲ್ಲ, ಎಲ್ಲಿ ಅಂದರೆ ಇಲ್ಲ ಟ್ರೈನ್ ತಪ್ಪೋಗುತ್ತೆ ಅಂತ ಓಡೋಗಿದ್ದಾರೆ ಅಂತ. ಆಮೇಲೆ ಬೆಳಗ್ಗೆ 4 ಗಂಟೆಗೆ ಎದ್ದು ಅಲ್ಲಿಂದ ಇಲ್ಲಿಗೆ ಬರೋದು, ಮತ್ತು ಸಂಜೆ ಓಡೋಗಿ ಮೈಸೂರಿಗೆ ಹೋಗೋದು. ಇವರು ಅಲ್ಲ, ಈಗ ಅವ್ರಿಗೆ ಓಡಾಡಲಿ ಅನ್ನೋದು ಖಂಡಿತ ಅವ್ರ ಕುಟುಂಬದ ಅಪೇಕ್ಷೆ ಆಗಿರಲಿಲ್ಲ ಅಂತ ಅವ್ರ ಮೇಲೆ ನಾನು ಆಪಾದನೆ ಮಾಡ್ತಿಲ್ಲ, ಮೇಡಮ್ ಅಲ್ಲಿ ತಪ್ಪು ತಿಳ್ಕೊಬಾರ್ದು. ಬಟ್ ಆ ಊರು ಬಹುಶಃ ಅವರೇ ಮೈಸೂರು ಬಿಡಬಾರ್ದು ಅಂತ ಅವ್ರನ್ನ ಬೆಂಗಳೂರು ಗಡಿ ದಾಟದಂಗೆ ನೋಡಿಕೊಂಡ್ರು. ಇಲ್ಲ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ಇವರು ಕಪಲ್ ಇದು ಕೇಸಲ್ಲಿ ಅವರು ಮೇಡಮ್ಗೆ ಇಲ್ಲಿ ಬೆಂಗಳೂರು ಟ್ರಾನ್ಸ್ಫರ್ ಸಿಗೋದು ಭಾಳ ಸುಲಭ ಆಯಿತು. HL ಪುಷ್ಪ ಮೇಡಮ್ ಅವ್ರು ಬಂದಂಗೆ ಅವರು ಯಾವತ್ತೂ ಹಿಂದೆ ಇಲ್ಲಿ ಬೆಂಗಳೂರು ಬರ್ಬೋದಾಗಿತ್ತು. ಮಲ್ಲಿಕಾರ್ಜುನ ಸ್ವಾಮಿಗೇ ಬೆಂಗಳೂರು ಬಗ್ಗೆ ಒಂದು ಬಗೆಯಾದಂಥ ಆತಂಕ, ಭಯ ಇತ್ತು. ಇನ್ನು ಬೆಂಗಳೂರಿನಲ್ಲಿ ಬಂದಂಥ ಜನ ಬೆಂಗಳೂರಲ್ಲಿರೋರು ಯಾಕೋ ಅವರಿಗೆ ಸ್ವಲ್ಪ ಅನುಮಾನ ಹುಡ್ಸೋ ಥರ ಕಾಣ್ತಾಯಿದ್ರು. ತಾನೂ ಇಲ್ಲೇ ಇದ್ದರೆ ಹಗಲಿದ್ದೇ ಹಿಂಗಾಗಿದ್ದೀನಿ, ಇನ್ನು ರಾತ್ರಿ ಇದ್ದರೆ ಇನ್ನಾಗ್ಬಿಡ್ತೀನೋ ಅಂತ ಹೆದರಿಕೆ. ರಾತ್ರಿ ಉಳಿದ್ರೆ ಇನ್ನೇನಾಗ್ಬಿಡ್ತೀನೋ ಅನ್ನೋದು ಅಲ್ಲ. ರಾತ್ರಿ ನಮ್ಮ ಇಷ್ಟು ಸಾಹಿತಿಗಳ ಸಂಘದಲ್ಲಿದ್ದರೂ ಕೂಡ ರಾತ್ರಿ ಪರಿಣಾಮ ಅವ್ರ ಮೇಲೆ ಏನೂ ಬೀರಲಿಲ್ಲ. ಯಾಕೆಂದರೆ ನನಗದು ಗೊತ್ತಿರಲಿಲ್ಲ. ಒಂದು ಸಾರಿ ಇವರು ಕಂಬಾರನ್ನು ಕರ್ಕೊಂಡೋದ್ರು ಕುಪ್ಪಳ್ಳಿಗೆ. ಆಮೇಲೆ ಕಂಬಾರ ಹೇಳಿದ್ರು, ಆ ಮಲ್ಲಿಕಾರ್ಜುನ ಸ್ವಾಮಿ, ನಾರಾಯಣ ಸ್ವಾಮಿ ನೀವಿಬ್ಬರೇ ಬರಬೇಕು, ಇನ್ಯಾರು ಬರ್ಬಾರ್ದು ನನ್ನ ಜೊತೆ. ನಾನು ಏನು ಮಲ್ಲಿಕಾರ್ಜುನ ಸ್ವಾಮಿಗೂ ಇವರು ಹಿಂದಿನಿಂದಲೂ ಭಾಳ ದೋಸ್ತಿರಬೇಕು, ಅದಕ್ಕೆ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಅವರು ರಾತ್ರಿಯ ಇದನ್ನು ಪ್ರಕರಣವನ್ನು ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಅವರು ಮನೆಯಿಂದ ಒಂದು ಇತ್ತಂದು ಬಾಟ್ಲ್ ತೆಗೆದರು. ಅದು ಈ ಮಕ್ಕಳಿಗೆ ಕುಡಿಸ್ತಾರಲ್ಲ, ಅದೇನೋ ಸಿರಪ್ ಕುಡಿಸೋ ಬಾಟಲ್, ಆ ಸಿರಪ್ ಕೊಡೋ ಬಾಟಲ್ ತೆಗೆದುಬಿಟ್ಟು ಅಲ್ಲಿ ಹೇಳ್ತಾರೆ, ಇವನು ಈ ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾನಲ್ಲ, ಭಾಳ ಅವನು ವೇಸ್ಟ್ ಇದ್ದಾನೆ, ಅವನು ಏನಕ್ಕೂ ಪ್ರಯೋಜನ ಇಲ್ಲ, ನೀನು ತೊಗೋತೀನೋ ಅಂತ. ನನಗೆ ಮೇಷ್ಟ್ರ ಮುಂದೆ ತೊಗೋತೀನಿ ಅಂತ ಹೇಳೋ ಧೈರ್ಯ ಬರಲಿಲ್ಲ. ಆಮೇಲೆ ಅದಕ್ಕೆ ನಾನು ಬಹುಶಃ ಮಲ್ಲಿಕಾರ್ಜುನ ಸ್ವಾಮಿನ ಯಾಕೆ ಕರಿತೀನಿ ಅಂತಂದರೆ ಅವ್ನು ತೊಗೊಳ್ಳೋದಿಲ್ಲ, ಅದಕ್ಕೆ ಕರಿತೀನಿ. ಇಲ್ಲಾಂದ್ರೆ ನಾವು ಇಲ್ಲಿ ಮಾತಾಡಿದ್ದೆಲ್ಲ ತೊಗೊಂಡೋಗಿ ಬೇರೆ ಕಡೆ ಹೇಳ್ಬಿಡ್ತಾರೆ. ತಗೊಳ್ಳೋರಾದರೆ ಬೇರೆ ಕಡೆ ಹೇಳ್ಬಿಡ್ತಾರೆ, ಮಲ್ಲಿಕಾರ್ಜುನ ಸ್ವಾಮಿ ತಗೊಳ್ಳಲ್ಲ, ಅದರಿಂದ ಅವನು ಏನೂ ಹೇಳೋದಿಲ್ಲ ಅಂತ ಹೇಳಿ ಕಂಬಾರ ಅವತ್ತು ಹೇಳಿದ ಮೇಲೆ ನನಗೆ ಮಲ್ಲಿಕಾರ್ಜುನ ಸ್ವಾಮಿಯವರು ಯಾಕೆ ಬೆಂಗಳೂರಿನ ರಾತ್ರಿಗೆ ಎದುರ್ತಾರೆ ಅಂತನ್ನುವಂಥ ಸಂಗತಿ ನನಗೆ ಮನವರಿಕೆ ಆಯಿತು. ಸೊ
ಆ ದಿನ ನನಗೆ ಇನ್ನೂ ಚೆನ್ನಾಗಿದೆ. ಕಂಬಾರ ಅವತ್ತು ತಾವು ಒಬ್ಬರೇ ಅದನ್ನು ನಮ್ಮ ಜೊತೆ ಕುಳಿತುಕೊಂಡು ಅದು ಯಾವುದೋ ಒಂದು ದೂರದ ಇದರೊಳಗೆ ರಾತ್ರಿ 11 ಗಂಟೆ ರಾತ್ರಿವರೆಗೂ ಅವರು ಕನ್ನಡ ಸಾಂಸ್ಕೃತಿಕವಾದ ಜಗತ್ತಿನ ಅನೇಕ ಕಥೆಗಳನ್ನು ಕೇಳಿದ್ದು ನನಗೆ ಇವತ್ತು ಕೇಳಿದಾಗಿದೆ. ಹೀಗೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರ ನೇತೃತ್ವದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ನಿಜವಾಗಿಯೂ ಕೂಡ ಅದು ಒಂದು ಅರ್ಥಪೂರ್ಣದ ವಿಸ್ತರಣೆಯನ್ನು ಪಡೆದುಕೊಂಡಿದೆ ಅಂತ ನನಗೆ ನಂಬಿಕೆ ಇದೆ. ಮತ್ತು ಅವರು ಟಿಪ್ಪು ಜಯಂತಿಯನ್ನು ಪ್ರಾರಂಭಿಸುವ ಸಂದರ್ಭದಿರಬಹುದು ಅಥವಾ ಕನಕ ಜಯಂತಿಯನ್ನು ಪ್ರಾರಂಭಿಸಿದಿರಬಹುದು, ಒಳ್ಳೆಯದೋ ಕೆಟ್ಟದ್ದೋ ಜಯಂತಿಗಳು ಶುರು ಮಾಡಿದ್ದು. ಆದರೆ ಅದೊಂದು ಈ ರೀತಿಯಾಗಿ ಒಂದು ಕೈಗೆ ಸಿಗದೆ, ಸಂಸ್ಕೃತಿ ಇಲಾಖೆ ಹಿಡಿತಕ್ಕೆ ಸಿಗದಷ್ಟು ಆಗ್ತವೆ ಅಂತ ಅವರು ಮೊದಲಿಗೆ ಆರಂಭಿಸಿದಲ್ಲಿ ಯಾರಿಗೂ ಉಳಿದಿರಲಿಲ್ಲ. ಈಗ ಇಲ್ಲಿಗೆ ನಿಂತಿದೆ ಅಂತ ನನಗೆ ಅನಿಸಲ್ಲ. ಇನ್ನೂ ಅನೇಕ ಜಯಂತಿಗಳು ಕೂಡ ಬರಬಹುದು. ಹಾಗೆ ಈಗ ಹೊಸದಾಗಿ ಇವು ಕೂಡ ಹುಟ್ಟುತ್ತಾ ಇವೆ, ನಮ್ಮ ಟ್ರಸ್ಟ್ಗಳು. ಅದು ಮೊದಲಿಗೆ ಹುಟ್ಟುಕೊಂಡ 1-2 ಟ್ರಸ್ಟು ಇವತ್ತು ಅದು ಎಷ್ಟು ಟ್ರಸ್ಟ್ಗಳಾಗ್ತಿವೆ ಅಂತಂದರೆ, ಮುಂದೆ ಬರುವಂಥ ನಮ್ಮ ಹತ್ತಿರದಲ್ಲಿ ತುಂಬ ಹಿರಿಕರಾಗಿರುವಂಥ ಸಾಹಿತಿಗಳೆಲ್ಲರೂ ನೆನೆದು ಅವ್ರನ್ನ ನೋಡಿದಾಗೆಲ್ಲ ಇದು ಮತ್ತೊಂದು ಟ್ರಸ್ಟ್ ಮೆಟೀರಿಯಲ್ ಅಂತ ನಮಗೆ ಅನಿಸುವ ಮಟ್ಟಿಗೆ ಅಷ್ಟು ಟ್ರಸ್ಟ್ಗಳನ್ನು ಕೂಡ ಸಂಸ್ಕೃತಿ ಇಲಾಖೆ ಪೋಷಿಸ್ತಾ ಇದೆ, ಮಾಡ್ತಾಯಿದೆ. ಇಂಥವೆಲ್ಲವನ್ನು ಕೂಡ ನಿಭಾಯಿಸೋದಷ್ಟು ಸರಳವಾದ ಸಂಗತಿಯಲ್ಲ. ಸೊ ಮಲ್ಲಿಕಾರ್ಜುನ ಸ್ವಾಮಿಯವರು ತಮ್ಮ ಈ ಸಾಂಸ್ಕೃತಿಕವಾದ ಸಂಧಾನಕಾರತ್ವದಿಂದಾಗಿ ತಾನು ಕೆಲಸ ಮಾಡಿದ ಇಲಾಖೆಗೂ ಹೆಸರು ತಂದಿದ್ದಾರೆ. ಅದರ ಜೊತೆಗೆ ಅವರು ರಾತ್ರಿ ಅಷ್ಟೆಲ್ಲ ವಾಪಸ್ ಹೋಗ್ತಾ ಇದ್ದು ತನ್ನ ಮಗಳು 2 ಹೆಣ್ಮಕ್ಳ ಬಗ್ಗೆ ಇದ್ದ ಕಾಳಜಿ ಮತ್ತು ಮೇಡಮ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಕುಟುಂಬವನ್ನು ಎಷ್ಟು ಸ್ನೇಹ ವತ್ಸಲೀಯ ಕುಟುಂಬ ವತ್ಸಲನಾಗಿ ಸಲಹಿದರು ಅಂತ ಅನ್ನೋದನ್ನು ಕೂಡ ನಾನು ಹತ್ತಿರದಿಂದ ಕಂಡಿದ್ದೇನೆ. ಹೀಗೆ ಮನೆಯಲ್ಲಿಯೂ ಸಂದು, ಆಫೀಸ್ನಲ್ಲೂ ಕೂಡ ಹೀಗೆ ಅದರ ಸ್ನೇಹವನ್ನು ಉಳಿಸ್ಕೊಂಡು ಇರೋದನ್ನು ಅದಕ್ಕೆ ಸಾಕ್ಷಿನೇ ನೀವೆಲ್ಲ ಇಷ್ಟು ಜನ ಬಂದಿರೋದು. ಹಾಗೆ ನೋಡಿದ್ರೆ ನನ್ನ ಮಲ್ಲಿಕಾರ್ಜುನ ಸ್ವಾಮಿಯಿಂದ ನಿಜವಾದ ಪ್ರಯೋಜನ ಪಡೆದಂಥ ಸಾಹಿತಿಗಳು, ಕಲಾವಿದರುಗಳು ಇಲ್ಲಿಲ್ಲ. ಆದರೆ ಯಾರು ಮಲ್ಲಿಕಾರ್ಜುನ ಸ್ವಾಮಿಯ ಸ್ನೇಹವನ್ನು ಪಡೆದಿದ್ದರು, ಮಲ್ಲಿಕಾರ್ಜುನ ಸ್ವಾಮಿಯ ಸ್ನೇಹದಲ್ಲಿ ಅವರಿಗೆ ಇದನ್ನು ಪಡೆದಿದ್ದರು, ಸಂತೋಷವನ್ನು ಪಡೆದಿದ್ದರು, ಅವರು ಕೂಡ ಪಾಪ ಇವತ್ತು ಇದು ನಿಷ್ಕಾರಣವಾದ ಪ್ರೀತಿಯಿಂದ ಇಲ್ಲಿ ಬಂದಿದ್ದಾರೆ. ಸಕಾರಣ ಪ್ರೀತಿಯ ಜನಗಳು ಬಂದಿಲ್ಲ, ನಿಷ್ಕಾರಣ ಪ್ರೀತಿಯ ಜನಗಳು ಬಂದಿದ್ದೀರಿ. ಇದು ಒಬ್ಬ ಅಧಿಕಾರಿಗೆ, ಒಬ್ಬ ಸ್ನೇಹಿತನಿಗೆ, ಒಬ್ಬ ಮನುಷ್ಯನಿಗೆ ಸಲ್ಲಬಹುದಾದ ಅತ್ಯುತ್ತಮವಾದಂಥ ಒಂದು ಮಾದರಿಯ ಗೌರವ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಸಾಂಸ್ಕೃತಿಕ ವಾಹಿನಿಯನ್ನು ಏರ್ಪಡಿಸಿದ ನಮ್ಮೆಲ್ಲ ಗೆಳೆಯರಿಗೆ ನೀವು ಬಹಳ ಒಂದು ಅರ್ಥಪೂರ್ಣವಾದ ಕೆಲಸವನ್ನು ಮಾಡಿದ್ದೀರಿ. ಯಾಕೆಂದರೆ ಇವತ್ತು ಅಭಿನಂದನಾ ಸಮಾರಂಭಗಳು, ಅಭಿನಂದನಾ ಗ್ರಂಥಗಳು, ಇವುಗಳ ಹಿಂದೆ ಇರುವಂಥ ಇವುಗಳನ್ನು ನೋಡಿದ್ರೇ ಭಾಳ ದಿಗ್ಭ್ರಮೆ ಉಂಟಾಗ್ತದೆ. ಕೆಲವು ಸಾರಿ ಅವರೇ ಸ್ಪಾನ್ಸರ್ಸ್ ಆಗಿದ್ದು ನನಗೆ 50 ಆಯಿತು ಏನೂ ಮಾಡಿಲ್ಲ ನೀವು, ನನಗೆ 60 ಆಯಿತು ನೀವು ಏನು ಮಾಡಿಲ್ವಲ್ಲ, ಏನಿದು ಅಂತ ಹೇಳಿ ಸ್ಪಾನ್ಸರ್ ಮಾಡಿಸಿ ಎಲ್ಲ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋರ ಮಧ್ಯದಲ್ಲಿ ಇಂಥ ಸಂಕೋಚ ಪ್ರಾಣಿಯನ್ನು ಒಪ್ಪಿಸಿ ಅವ್ರನ್ನ ಇಲ್ಲಿ ಕರ್ಕೊಂಬಂದು ನಾನು ಮಧ್ಯಾಹ್ನ ಫೋನ್ ಮಾಡಿದಾಗ ಏನು ಕೇಳಿ ಅವರಿಗೆ, ನನಗೆ ಡೌಟು ನೀನು ಬೆಂಗಳೂರು ಬರ್ತಿದೆಯೋ ಇಲ್ವೋ ಅಂತ ಕೇಳಿದೆ, ಅಥವಾ ನೀನು ಆಬ್ಸೆನ್ಸಲ್ಲಿ ಏನಾದರೂ ನಾನು ಅಭಿನಂದನಾ ಭಾಷಣ ಮಾಡ್ಬೇಕಾ ಏನು ಅಂತ ನಾನು 3 ಗಂಟೆಯಲ್ಲಿ ಫೋನ್ ಮಾಡಿ ಕೇಳಿದೆ ಅವ್ರಿಗೆ. ಬಿಟ್ಟಿಲ್ಲ ಸರ್, ಬರ್ತಾಯಿದ್ದೀನಿ ಅಂತ. ನಿಜಕ್ಕೂ ಬರ್ತಿದ್ರೆ ಅಂದರೆ ಇಲ್ಲಿಲ್ಲ ನೋಡಿ, ಕಾರ್ ಸೌಂಡ್ ಕೇಳಿ ಬರ್ತಾಯಿದ್ದೀನಿ ಅಂತ ಅವರು ಹೇಳಿದರು. ಅಂದರೆ ನನ್ನ ಅನುಮಾನ ಅದು ಅಂದರೆ ಊಹೆ ಮಾಡಿದ್ದಲ್ಲ. ನನಗೆ ಮಲ್ಲಿಕಾರ್ಜುನ ಸ್ವಾಮಿ ಇದರಿಂದ ಇವರೆಲ್ಲ ಹೇಳಿ ಒಪ್ಕೊಂಡಿರ್ತಾರೆ, ಆಮೇಲೆ ಕೊನೆಗಳಿಗೆಯಲ್ಲಿ ಈ ಸಂಕೋಚ ತಪ್ಪಿಸ್ಕೊಳ್ಳೋಕ್ಕೆ ಕೈ ಕೊಟ್ಟಿರ್ತಾರೆ ಅಂತಲೇ ನಾನು ತಿಳ್ಕೊಂಡಿದ್ದೆ. ಇಂತಹ ಒಂದು ಸಂಕೋಚ ಇರೋದರಿಂದಲೇ ಮಲ್ಲಿಕಾರ್ಜುನ ಸ್ವಾಮಿ ನಮಗೆಲ್ಲರಿಗೂ ಪ್ರೀತಿ ಪಾತ್ರರಾಗಿದ್ದಾರೆ ಮತ್ತು ನಾವೆಲ್ಲ ಗೌರವದಿಂದ ಅವರನ್ನು ನೋಡಿ ಮಾತಾಡೋರಿದ್ದಾರೆ. ಮೈಸೂರಿಗೆ ಹೋದಾಗೆಲ್ಲ ನಾವು ಮಲ್ಲಿಕಾರ್ಜುನ ಸ್ವಾಮಿ ಫೋನ್ ಮಾಡಬೇಕಂತ ಯಾಕೆ ಅನಿಸುತ್ತೆ ಅಂತಂದರೆ, ಒಬ್ಬ ಸ್ನೇಹಿತನ ಜೊತೆ ಮಾತಾಡುವ ಸಂತೋಷ ಸಿಗುತ್ತೆ ಅವ್ರ ಜೊತೆ ಅನ್ನೋ ಕಾರಣಕ್ಕಾಗಿ ಅನಿಸಿದೆ. ನಾನು ಅವ್ರಿಗೆ ಹೇಳ್ತಿದ್ದೆ, ಈಗ ನಿಮ್ಮ ನಿವೃತ್ತಿ ಆದಮೇಲೆ ದಯಮಾಡಿ ನಿಮ್ಮ ಸಾಹಿತ್ಯದ ಇದಕ್ಕೆ ವಾಪಸ್ ಬನ್ನಿ, ಒಂದು ಒಳ್ಳೆಯ ವರ್ಕ್. ಇಷ್ಟು ಅದು ಅಂದರೆ ಎಷ್ಟು ಜನ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯಷ್ಟು ಜನ ಸಾಹಿತಿಗಳ ಜೊತೆ ಒಡನಾಟ, ಕಾರಂತರಿಂದ ಹಿಡಿದು ಎಷ್ಟು ಜನರ ಜೊತೆ ಅವರು ಒಡನಾಡಿದ್ದಾರೆ, ಎಷ್ಟು ಜನರ ಜೊತೆ ಮಾತಾಡಿದ್ದಾರೆ, ಅದೆಲ್ಲವೂ ಕೂಡ ಅವರಿಗೆ ಸಾಕಷ್ಟು ಸಾಂಸ್ಕೃತಿಕ ಸಂಪತ್ತನ್ನು ನೀಡಿದೆ. ಅದರ ತಿಳುವಳಿಕೆಯನ್ನೆಲ್ಲ ಪಡೆದು ಅವರೊಂದು ಒಳ್ಳೆಯ ಪುಸ್ತಕಗಳನ್ನು ಬರೆಯುವ ಅವಕಾಶವಿದೆ. ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಮಹತ್ವವನ್ನು ಕುರಿತೇ ಒಂದು ಡಿಲಿಟ್ ಪ್ರಬಂಧವನ್ನು ರಚಿಸಬಹುದು. ನನಗೆ ತಿಳಿದಂತೆ ಇಂಪ್ಯಾಕ್ಟ್ ಆಫ್ ಕನ್ನಡ ಕಲ್ಚರ್ ಬಗ್ಗೆ ಯಾರು ರಿಸರ್ಚ್ ಮಾಡಿದ ಹಾಗೆ ನನಗೆ ತಿಳಿದು, ನನಗೆ ಗೊತ್ತಿಲ್ಲ, ದಳವಾಯರು ಹೇಳಬೇಕು. ನಮ್ಮ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಸಾವಿರಾರು PhDಗಳು ಬರ್ತಾ ಇದೆ. ಬಟ್ ಕನ್ನಡ ಸಂಸ್ಕೃತಿ ಇಲಾಖೆಯ ಪರಿಣಾಮದಿಂದಾಗಿ ಕನ್ನಡ ಸಾಂಸ್ಕೃತಿಕವಾದ ವರ್ಷದ ಇದರೊಳಗೆ ಯಾವ ಬಗೆಯಾದಂಥ ಒಂದು ಪಲ್ಲಟ ಆಗಿದೆ, ಸಾಂಸ್ಕೃತಿಕ ಪಲ್ಲಟ ಆಗಿದೆ ಅನ್ನೋದರ ಅಧ್ಯಯನವಾದ ಅವಶ್ಯಕತೆ ಇದೆ. ಅದನ್ನು ಒಳಗಿನವ್ರು ಯಾರಾದರೂ ಮಾಡಬೇಕು. ಅದರಿಂದ ಮಲ್ಲಿಕಾರ್ಜುನ ಸ್ವಾಮಿನೇ ಸೂಕ್ತನಾದ ವ್ಯಕ್ತಿ ಅಂತ ನನಗನ್ನಿಸುತ್ತೆ. ಅವರಿಗೆ ಅದಕ್ಕೆ ಬೇಕಾದ ಡಿಕ್ಷನ್ ಬಹಳ ಸುಂದರವಾಗಿ ಬರೀತಾರೆ. ಅವರ ಇಡಿಯಮ್ಸು, ಅವರು ಮಾಡೋ ಟಿಪ್ಪಣಿಗಳು ಅವನ್ನೆಲ್ಲ ನಾನು ಕಂಡಿದ್ದೇನೆ. ಅದನ್ನೆಲ್ಲ ಬಳಸಿ ಅವರು ಒಂದು ಅತ್ಯುತ್ತಮವಾದ ಒಂದು ಪುಸ್ತಕವನ್ನು ಬರೀಲಿ. ಅವರ ಅಣ್ಣಂದ್ರ ಬಗ್ಗೆ ಮತ್ತು ಅವ್ರ ಕುಟುಂಬದ ಬಗ್ಗೆ ಎಲ್ಲ ಅವರು ಹೇಳ್ತಾಯಿದ್ರು. ನನಗೆ
ಆಶ್ಚರ್ಯ ಅನಿಸ್ಲಿಲ್ಲ ಅದು. ಯಾಕೆಂದರೆ ಈ ಥರದವರೆಲ್ಲರೂ ಕೂಡ ಆ ಥರದ ಬೇರುಗಳಿಂದಲೇ ಬಂದಿರ್ತಾರೆ. ನಾವು ಮಲ್ಲಿಗೆಯಲ್ಲಿ ನಡ್ಕೊಂಬಂದವ್ರು ಯಾರೂ ಹೀಗಾಗಕ್ಕೆ ಸಾಧ್ಯ ಇಲ್ಲ. ಮುಳ್ಳುಗಳಲ್ಲಿ ನಡ್ಕೊಂಬಂದವ್ರಿಗೆ ಮಾತ್ರ ಅದು ಮಲ್ಲಿಗೆಯ ಬಗ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅಭಿನಂದನಾ ಭಾಷಣಕ್ಕೆ ಹೆಂಗಲ್ಲಿ ಅಡ್ಡ ಬರ್ಬೋದು. ಇಲ್ಲ ಸರ್, ನಾನು ಹೇಳಿಲ್ಲ ಸರ್. ಆದರೆ ನೀನು ಭಾಷಣ ಹಾಡೇಳುವಾಗ ಮಧ್ಯೆ ಬರೋಕ್ಕಾಗಿದೆ. ಸರ್ ಇಲ್ಲ ಸರ್, ನಾನು ತಂದಿಲ್ಲ ಸರ್ ಇವತ್ತು ಅದೊಂದು. ಸೊ ಹಾಗಾಗಿ ಅಲ್ಲಲ್ಲ ನಿಲ್ಲಿಸ್ದೆ. ಇಲ್ಲ ಸರ್. ಹೌದು, ಅಲ್ಲ ಇದು ಒಂದು ಹೊಸ ಪದ್ಧತಿ. ಹಿಂಗೆ ಬಂದು ಪಾಕ್ನೆ ಇಂಥವ್ರು ಅಂದರೆ ಹೇಳೋಕ್ಕಾಗದೆ ಸಾಕು ಸಾಕು ಅಂತ ಹೇಳೋ ಅನೇಕ ಮಾರ್ಗಗಳಲ್ಲಿ ಇದು ಒಂದು. ಇವರು ಕಾರ್ಯಕ್ರಮ ತಡ ಮಾಡಿ ಅಭಿನಂದನಾ ಭಾಷಣಕ್ಕೆ ಮತ್ತು ಉದ್ಘಾಟನಾ ಭಾಷಣಕ್ಕೆ ಮತ್ತು ಭಾಷಣ ಮಾಡೋರಿಗೆಲ್ಲ ಸಮಯವನ್ನು ಇವರೇ ಕಿತ್ಕೊಂಡಿರೋದು. ಸಮಯ ಪಾಲನೆ ಮಾಡಿದ್ದೀವಿ ಸರ್. ಸೊ ಹಾಗಾಗಿ ನನಗೆ ಮಲ್ಲಿಕಾರ್ಜುನ ಸ್ವಾಮಿ ಬಗ್ಗೆ ಮಾತಾಡ್ತಿದ್ರೆ ಹೀಗೆ ಎಷ್ಟು ಸಂಗತಿಗಳನ್ನು ಕಳೆದ 30 ವರ್ಷಗಳ ನೆನಪಿನಲ್ಲಿ ಮಾತಾಡೋಕ್ಕೆ ಸಾಧ್ಯ ಇದೆ. ಆದರೆ ಒಬ್ಬ ಮನುಷ್ಯನ ಬಗ್ಗೆ ಏನಪ್ಪ ಮಾತಾಡೋದು ಅಂತ ಹೆದರಿಕೆಯಾಗುವಾಗ ಅವರೇ ಹೇಳೋದಕ್ಕೆ ಇಷ್ಟು ವಿಷಯಗಳಿದೆಯಲ್ಲ ಅಂತ ಅನಿಸೋದು ಆ ವ್ಯಕ್ತಿತ್ವದ ಮಹತ್ವವನ್ನು ತೋರಿಸುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹೀಗೆ ಹೇಳಿದ ಮೇಲೂ ಇನ್ನೂ ಹೇಳೋದು ಉಳಿದಿದೆ ಅನ್ನುವಂಥ ವ್ಯಕ್ತಿಗಳು ನಮ್ಮಲ್ಲಿದ್ದರೆ ಅವ್ರು ನಿಜಕ್ಕೂ ಮಹತ್ವದ್ದಾದನ್ನು ಬದುಕಿನಲ್ಲಿ ಮಾಡಿರ್ತಾರೆ. ಸೊ ಒಬ್ಬ ಕವಿ ಒಂದು ಮಾತು ಹೇಳಿದ್ದಾನೆ, ಹಾಗೆ ಹೋದದ್ದಲ್ಲ ಬದುಕು, ಹಾಗೆ ಹೋದ್ಮೇಲೆ ಆ ನೆನಪಿದೆಯಲ್ಲ ಅದೇ ಬದುಕು ಅಂತ. ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅಂತವ್ರು ಅಧಿಕಾರಿಯಾಗಿದ್ದರು, ನಿವೃತ್ತರಾದೂ ಅದಲ್ಲ. ಪ್ರತಿ ಸಾರಿ ಮಲ್ಲಿಕಾರ್ಜುನ ಸ್ವಾಮಿ ಅಂತವರು ಒಬ್ಬ ಅಧಿಕಾರಿಯಾಗಿ ಇರಬೇಕಾಗಿತ್ತು ಅನ್ನೋ ನೆನಪು ಬರೋದಿದೆಯಲ್ಲ, ಅದು ಅವರು ನಿಜಕ್ಕೂ ಒಬ್ಬ ಅಧಿಕಾರಿಯಾಗಿ ಮಾಡಿದ ಸಾರ್ಥಕ ಸೇವೆಯ ಹೆಗ್ಗುರುತು ಅಂತ ನಾನು ತಿಳ್ಕೊಂಡಿದ್ದಾರೆ. ಅಂಥ ಒಬ್ಬ ಗೆಳೆಯನಿಗೆ, ಒಬ್ಬ ಅಧಿಕಾರಿಗೆ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಜನ್ಮದಿನದ ಶುಭಾಶಯಗಳನ್ನು, 30ನೇ ತಾರೀಕು ಮರೆಯದೆ ನಿವೃತ್ತರಾಗಲಿ ಅಂತ ಹೇಳಿ ಅವರಿಗೆ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.